ಬಡಿತೀರೋ ನಡ್ಬಳಸಿ ನನ್ನ ನೀರಿಗೆ ನಡೆದ್ರ ನಡ್ಬಳಸಿ ನನ್ನ ನೀರಿಗೆ ನಡೆದ್ರ ಕಾಲ್ಮೆಂಟ ಟೀಚರ್ ಏಕ ನಂಬರ ಹಗಲು ರಾತ್ರಿ ಮಾಡೋದಿ ನಂಬರ ಸೀರೆ ಉಟ್ಟಾಳ ಕೊಡಬೇಕು ಸಂಬೂರ ಸೀರೆ ಉಟ್ಟಾಳ ತಿದ್ದಿ ಅಂಬರ ನೋಡಿದ್ರೆ ಕೊಡಬೇಕು ಸಂಬೂರ ಟೀಚರ್ ಏಕ ನಂಬರ ಹಗಲು ರಾತ್ರಿ ಮಾಡೋದಿ ಇದು ನಂಬರ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಉತ್ತರ ಸರಗಲದಾಗ ನಿಂತಿ ನಿಂದ ಯಾವೂರ ಮಹಾರಾಷ್ಟ್ರ ಮಲ್ಲಿಗೆ ಅಂಗ ನಿನ್ನ ಮಾರಿ ಬಣ್ಣ ಮಹಾರಾಷ್ಟ್ರ ಮಲ್ಲಿಗೆ ಅಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡದೌಗ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ಕಲಿಸಿದ ಪ್ರೀತಿ ಪಾಠ ನಿರ್ಭವ ಮಾಡಿಸಲ ನನಗ ಮಾಟ ಕಲಿಸಿದ ಪ್ರೀತಿ ಪಾಠ ನಿರ್ಭವ ಮಾಡಿಸಲ ನನಗ ಮಾಟ ಮಾಡಿದ್ದು ಮರತಾಳ ಒಳ್ಳಿ ಒಬ್ರಿಗೆ ಬಂದಾಳ ಮಾಡಿದ್ದು ಮರತಾಳ ಒಳ್ಳಿ ಒಬ್ರಿಗೆ ಒಕ್ಕಿರ ಹೋಗ ಇನ್ಯಾಕ ಸೊಗನಿಂದ ಎಲ್ಲ ಹುಚ್ಚರಂಗ ಹುಡುಗಿ ಪೇಸನ್ ನಡೆದಿಯ ತಕ ಹುಚ್ಚರಂಗ ಹುಡುಗಿ ಪೇಸನ್ ನಡೆದಿಯ ತಕ ನೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ್ಸಾಕ ಹುಚ್ಚರಂಗ ಹುಡುಗಿ ಪೇಸನ್ ನಡೆದಿಯ ತಕ ಕನ್ನ ತುಕ್ಕು ಹಂಗ ಬಲು ಕಾಡ್ತಿ ಮೀರಿ ಊಟ ಚೂಡಿ ಹಂಗ ನಿನ್ನ ರೀತಿ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟ ನೋಡ ಸೂಪ್ರ
ಊರ್ವಶಿ ಮೇನಿಕೆರ ಬಗ್ಗೆ ವಿಚಾರ ಮಾಡತ್ತನ ಹುಡುಗಿ ವಿಚಾರ ಮಾಡತ್ತನ ಅದನ್ನ ಏವಿಶ್ ಮಾತಲ್ಲ ಹಂಗ್ಯಾಕ ನೀವೇನ್ ಬಿಡ್ರಿ ಅದ್ರ ಮ್ಯಾಲ ನಿಂದ್ಯಾಕ ಅಷ್ಟ್ ಕಾಜಿ ಅದನ್ನ ಹಿಡಿದು ಮಾತಾಡ ಹಂಗೆಲ್ಲ ಸಾಮಾನ್ ಹಿಡಿಬಾರ್ದು ಯಾವ ಸಾಮಾನ ಮೈಕ್ಲೆ ಅಪ್ಪ ನೀ ಏನ ಸಾಮಾನ ಅಂದ್ಯಾ ಬರೀ ಅಲ್ಲಿಗೆ ಹೋಗಿಲ್ಲ ನೀನ್ ಹಣ ಎತ್ತಲಿ ಏನ್ ಹೋಗುದು ಅವ್ರ ಬಗ್ಗೆ ನೀ ಯಾಕೆ ವಿಚಾರ ಮಾಡಕತ್ತಿ ಅವ್ರ ನೀವಂತ್ರು ಏನೋ ಗಪ್ಪಪ್ ನಡೆದಿರಿ ಮತ್ ಕಡಿಕ್ ಅವ್ರನಾರ ಮದುವೆ ಆಗ್ಬಿಡುದು ದೇವಲೋಕದ ರಂಬೆ ಊರ್ವಶಿ ಅವ್ರನ್ನ ಅವ್ರ ಅಯ್ಯೋ ಸರ ಈ ಜನ್ಮ ಅಲ್ಲ ಮುಂದಿನ 7 ಜನ್ಮ ಬಂದ್ರ ಅವ್ರು ನಿಮ್ಗೆ ಸಿಗಂಗಿಲ್ಲ ಯಾಕ್? ಕೆಲಸ ಮಾಡ ಅವ್ರು ನಿಂಗೆ ಸಿಗಂಗಿಲ್ಲ ಯಮ ಧರ್ಮ ಅಂತದನಲ್ಲ ಅವನ ಕಡೆ ಟಿಕೆಟ್ ತಗೋರಿ ಟಿಕೆಟ್ ತಗೊಂಡು ಅವ್ರ ಜೊತೆ ಮಾತಾಡು ಆಮೇಲೆ ನಿನ್ಗ ಒಪ್ಪಿಗೆ ಕೊಡ್ತಾರೆ ಅಂದ್ರ ಈ ಜನ್ಮದಾಗ ಈ ಗುಂಡನ ಕನಸು ನನಸಾಗಂಗಿಲ್ಲ ಈ ಜನ್ಮಲ್ ದೋಸ್ತ 14 ಜನ್ಮ ಬಂದ್ರು ನಿನಗೆ ಸಿಗುದಿಲ್ಲ ಹಂಗಿಲ್ಲ ಅಲ್ಲ ಗುಂಡಿ ಆ ರಂಬೆ ಊರ್ವಶಿ ಮೇನಿಕೆಯರ ಮನಸ್ಸ ಈ ಗುಂಡನ ಮೇಲೆ ಇಲ್ಲತ್ತಿದೇನ ಇಲ್ಲತ್ತಿದೆ ಬಾರಿ ಸೋಂದ್ರ ಚಲವ ಸೊಪತ್ರ ಅದಕ್ಕಿಂತ ಹೆಚ್ಚ ಅದನ್ನ ನಿನ್ನ ಮಕ್ಕ ನೋಡ್ರಿ ಇದಕ್ಕೆ ಬರೋದಿಲ್ಲ ಮತ್ ದೊಡ್ಡ ದೊಡ್ಡ ಮಾತು ಮಾತಾಡ್ತಾನೆ ಏ ಹುಡುಗಿ ಎಷ್ಟು ದಿಮಾಕ್ ಮಾಡ್ತಿಲಿ ಏ ನೀ ಹುಡುಗ ಅಂದ್ರ ಏನತ್ತಿದೀಯ ಎಳಿ ಮೀಸಿ ಚಿಗುರಿ ಹುಡುಗ ನನ್ನಂತ ಅರೆ ನನ್ನಂತ ಹುಡುಗಿಯಾರ ಮನಸ್ಸು ಮಾಡ್ಲಾರ್ದ ಮತ್ ಯಾರ ಮನಸ್ಸು ಮಾಡ್ಬೇಕತ್ ಮಾಡಿ ಮೌನ್ ಹುಡುಗರ ಅಂತ ಹೇಳ ಲೇ ಇಡೀ ಕರ್ನಾಟಕ ಯಾಕ ಇಡೀ ಇಂಡಿಯಾದಾಗ ಒಬ್ಬ ಅದನಲ್ಲ ಸಚಿನ್ ತೆಂಡೂಲ್ಕರ್ ಅವ ನನ್ನ ಮ್ಯಾಗ ಮನಸ್ಸು ಮಾಡಿದ್ದ ಅವ್ರ ಆದ್ರ ನಾನ ಮನಸ್ಸು ಮಾಡ್ಲಿಲ್ಲ ಅವ್ರನ್ನ ಯಾಕೆ ನೀ ಮನಸ್ಸು ಮಾಡ್ಲಿಲ್ಲ ನೀವು ನನಗ ಟುಸ್ ಪುಸ್ ಇಂಗ್ಲಿಷ್ ಬರಲ್ಲ ನಾ ಕಲಿಸ್ತನ ಬಾಲ ನಮ್ ಪ್ಯಾಟ್ರಿಗೆ ಅಂದ್ರೆ ನಿಮಗೂ ಇಂಗ್ಲಿಷ್ ಬರ್ತನ ಹಿಂದಿ ಇಂಗ್ಲಿಷ್ ಅಷ್ಟ ಯಾಕ ಹುಡುಗಿ ನನಗೆ ತೆಲುಗು ಮರಾಠಿ ಹಿಂದಿ ಕರಾಟಿ ಉಲ್ಟಾ ಪಲ್ಟಾ ಎಲ್ಲ నేరం 2:30 నిమిషాల మన పాచ పిచ్చ కచ కాచ కుచ్చల మన పాచ పిచ్చ చైర్మన్ ಎಲ್ಲಾ ಬರ್ತಾವ ನೋಡ ಹಂಗದ್ರ ನನಗೂ ಕಲಿಸ್ತೀನ ನೀ ಹೂ ಅಂದ್ರ ಈಗ ಚಾಲೋನ ಇಲ್ಲೇ ಹಿಂದಿ ಕಲಸಾಕ ಹಿಂದಿ ಇಂಗ್ಲಿಷ್ ಬೇಡ ಸರಿ ಇದು ಏನ್ಲಿದೆ ಇಂಗ್ಲಿಷ್ ಪಿಕ್ಚರ್ ಟೈಮ್ 2:30 ಆಗೈತಿ ಜ್ಯೋತಿಷ್ರ ಫೋನ್ ಹಚ್ಚಿದ್ನೇನ ಯಾಲಿ ಸಾಧು ಸಮ ಕೂತಾರ ಹಚ್ಚಲೇನ ಬೇಡ ಅದು ಮುಹೂರ್ತ ಸರಿ ಇಲ್ಲ ಅಂತ ಬೆಳಗು ಮುಂಜಾನೆ 4 ಗಂಟೆಗೆ ಮುಹೂರ್ತ ಚಲೋ ಐತಂತ ಅವಾಗ ಹಿಂದಿ ಇಂಗ್ಲಿಷ್ ಕಲ್ಸಕಂತಿ ನಾ ಏನ್ ಬರ್ಲ್ಯಾ ಏ ಹುಡುಗಿ ಗುಂಡಿ ಈ ಗುಂಡು ಮಾಸ್ತರ್ ಕೈ ಯುಗದ ಕುಣಿಲ ನಾ ಕುಣಿತಿದ್ ಬಿಡ್ಲಿ ಆದ್ರೂ ನಂದು 200 ರೂಪಾಯಿ ತಗೊಂಡ್ ಹೋಗೇ ಬಿಟ್ಟು ಬೆಳಗ ಹೊಡೆದಾಟ ಬೇರೆ ಹೊಟ್ಟ ಬೆಳದಾಟ ಗಾಡಿ ಒಳಗಲಿ ಹಟ್ಟ ಮುಳ್ಳ ಮ್ಯಾಗ ನನಕೆತ್ತ ಹೊಡೆತೇನ ಬಾರ ಮತ್ತ ಕಂಗೈನಿ ಮೋಗಿನತ್ತ ಹೊಡೆತೇನ ಬಾರ ಮತ್ತ ಕಂಗೈನಿ ಮೋಗಿನತ್ತ ನಡು ನೀರಿನಾಗ ಬೆಟ್ಟ ಮಾಡಾಡ ಬಿಡುಗೆಗಾತು Body, 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 body.
ಹೋಗಿ ಈ ಗುಂಡಿ ನೀ ನೀರ್ ತುಂಬ್ಕೊಂಬಾರ ನಂದಟ್ ಕೆಲಸ ಐತಿ ನಾ ಹೊಕ್ಕನ ಆಯ್ತು ಹೋಬಾ ನಂದು ಕೊಡ ಹೊಡೀತ್ರು ಇದನ್ನ ಯಾರ ಎತ್ತಿದ್ರು ಅಯ್ಯೋ ಒಂದು ನಮೂನಿ ಕರೆಂಟ್ ಶಾಕ್ ಹೊಡೆದಂಗಾತ್ರಿ. ಏ ಯಾವ್ಲ ನಾವು ಅಯ್ಯೋ ನೀನ ಮಗುಂಡ ಹೌದಾ ನನ್ನ ಗುಂಡಿ? ಹಂಗ ಬಂದ ಐದು ನೀ ಬಂದ ಅದಕ್ಕೆಲ್ಲ ನೋಡಿಲ್ಲ ಎಲ್ಲ ಹೋಗೇ ಬಿಟ್ಟಿತ್ ನನ್ ಕೊಡ ಕಣ್ಣರ ಕಾಣಿಸ್ತಾವಿಲ್ಲ ನೀನ್ ಹಣ ಅಲ್ಲ ಗುಂಡಿ ನಿನ್ನ ಕಣ್ಣು ಕಾಣ್ತಾವಲ್ಲ ಯಾಕ ಬಿಡಲ್ ನೀನು ಪ್ರಕಾರದಾಗ ಮಾಗೊಂಡು ಮಾಮನ ಗಾಡಿ ಅವ ನನ್ನ ಪ್ರಕಾರದ ಗಾಡಿ ಬಿಡು ಲಾಡು ಮೆತ್ತಾಗ ಗಾಡಿ ಹೊಡ್ಯಾಕ ಕಲಿ ಆಮೇಲೆ ನನ್ನ ಪ್ರಕಾರದಾಗ ನಿನ್ನ ಗಾಡಿ ಬಿಡು ಅಂತ. ಯಾಕ ಗುಂಡಿ ಈ ಮಾಗೊಂಡಿಗೇನು ಸರಿಯಾಗಿ ಗಾಡಿ ನಡ್ಸಾಕ್ ಬರೋದಿಲ್ಲ ಅಂತ ತಿಳಿದೇನು ಮತ್ತ? ಯಪ್ಪ ನಿನಗ ಸರಿಯಾಗಿ ಗಾಡಿ ನಡ್ಸಕ ಮತ್ತೊಬ್ಬರು ಹೆಂಗಸರಿಗೆ ನೀ ಯಾಕೆ ಡಿಕ್ಕಿ ಹೊಡ್ಕೊಂಡು ಹೋಗಿದ್ದಿ? ಅಲ್ಲ ಹುಡುಗಿ ನಿನ್ನಂತ ಹರಿಯೋದ್ ಹುಡುಗಿಯಾರು ಬಂದ ನಮ್ಮಂತ ಹರಿಯೋದ್ ಹುಡುಗರು ಮುಂದ್ ನಿತ್ರ ಅಂದ್ರ ನಮ್ಮ ಗಾಡಿ ಹಾರ ಹೆಚ್ಚಕೋತ ಬಿಟ್ಟಿವಂದ್ರ ನೋಡ ಹುಡುಗಿ ಸ್ಪೀಡಾಮೀಟರ್ ಕಾಟ ಗೋಟ್ ನಿತ್ತ ಎಣ್ಣೆ ಕಾಟ ತಳಗ ಬಾಗೋ ಮಟ ನಮ್ಮ ಗಾಡಿ ಪವರ್ ಕಡಿಮೆ ಆಗೋದಿಲ್ಲ ಗುಂಡಿ. ನಮ್ಮ ಗಾಡಿ ಪವರ್ ಕಡಿಮೆ ಶಿರ್ರ ಉಪ್ಪಿಟ್ಟು ಅಬ್ಬಾ ಅಷ್ಟೊಂದು ತಾಕತ್ತು ಉಂಟಾ ತಾಕತ್ ಅಷ್ಟ ಅನ್ಬೇಡ ಗುಂಡಿ. ನಮ್ಮ ಗಾಡಿ ಬಿಟ್ಟಂದ್ರ ನೋಡ ಯಾಕಿರ್ಲಿ ದೇಬ್ಬಿರ್ಲಿ ಏನ್ ಬೇಕಾದಿರ್ಲಿ ತನ್ನ ಮೆಟ್ಟಿಗೆ ಹೋಗಿ ನಿಂದ್ರು ಮಟ ಕೊಟ್ಟಿದ್ದ 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 ನೋಡ ಗುಂಡಿ. ನಮ್ಮ ಹೆಂಗ ಕೊಟ್ಟಿದ್ದ ಕೊಟ್ಟು ನಿನ್ ಸಾಮಾನ್ಯ ಏನಾಗ್ಬಾರ್ದ ಅಂತ ಏ ಗಿಡ್ಡಿ ಗಾಡಿದ ಲೇ ಜೊಕ್ಮಾರ ಹಳೆ ಜೊಕ್ಮಾರ ನನಗ್ ಡಿಕ್ಕಿ ಹೊಡೆದ ನನ್ನ ಕೊಡ ಎಲ್ಲ ಮುರ್ದಟ್ಟಿ ಮಗನ ಸರಳ ಅದ್ರ ದಂಡ. ಅಲ್ಲ ಗುಂಡಿ ಹೇಳ್ದ ಕೇಳ್ದ ನಮ್ಮ ಸಾವುಕಾರ ಬಾಯ ನೀರ್ ತುಂಬ್ಕೊಂಡಿ ಅದರ ದಂಡ ತಾರ ಗುಂಡಿ ಅದರ ದಂಡ ತಾ. ನಿಮ್ಮ ಸಾವುಕಾರ ಬಾವ್ಯಾಗ ನೀರ್ ತುಂಬಿಕೊಂಡ್ರ ನಾ ದಂಡ ಕೊಡ್ಬೇಕಾ? ನಮ್ಮ ಇದೆಂತ ನ್ಯಾಯ ಅಂತೀನಿ. ನಮ್ಮ ಸಾವುಕಾರ ಬಾಯ ನೀರ್ ಅಂದ್ರೆ ಏನು ಪುಗ್ಸೆಟ್ಟಿ ಬಿದ್ದಾವ ತಿಳಿದಿನ ಗುಂಡಿ. ದಂಡ ತಾ ಒಂದ ಇಲ್ಲರ ಈ ಮಾಗುಣ ಮಾಮನ ಮನಸ್ ತಂಪ್ ಮಾಡುವಂದ ಏನಾರ ಹೆಚ್ಚು ಜಿಗಿದಾಡಿದಂದ್ರ ನಮ್ಮ ಸಾವುಕಾರ ಕಚೇರಿಗೆ ಹೋಗಿ ನಿನಗೆ ದಂಡ ಕಟ್ಟಿಸ್ತನ ಗುಂಡಿ ದಂಡ ಕಟ್ಟಿಸ್ತನು. ಹಂಗ ಮಾಡ್ಬೇಡ. ಹಂಗಾದ್ರ ಮತ್ತೆ ತಡ ಹೋಗಿಲ್ಲ ಕಟ್ಟಿ ಕಟ್ಟಿ ನಿನ್ನ ಮಾರಿ ನೋಡುಂಗ ಆಗೈತಿ ನಿನ್ನ ಮಾರಿ ನೋಡುಂಗ ಆಗೈತಿ ಏ ಸುಂದ್ರಿಯಲ್ಲಿ ಸಿಗತಿ ನಿನ್ನ ಜಡು ಮಾತಾಡೋದೈತೆ ಏ ಸುಂದ್ರಿಯಲ್ಲಿ ಸಿಗತಿ ನಿನ್ನ ಜಡಿ ಕಬಡ್ಡಿ ಆಡೋದೈತೆ ಪವಿತ್ರ ನಮ್ಮ ಪ್ರೀತಿ ನನ್ನ ಮರದ
ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದು ಜೀವ ಪ್ರೇಮವಾಗಿ ಬೆರೆತೈತಿ ಕಲ್ಲಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದು ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಡು ಲೀಲೆಗಳದು ನನ್ನ ಹೃದಯ ರಾಜದೊಳಗ ಮಹಾರಾಡು ಲೀಲೆಗಳದು ನಿಜ ಹೇಳಾತನಗಳತಿ ಇದು ಕೊಟ್ಟ ಕೇಳಗಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತೋರೆ ಹೆಂಗ ಇರದು ಜೀವನ ಹೆಂಗ ಕಲಿದು ನನ್ನ ಮರೆತೋನೆ ಹೆಂಗ ಇರದು ಜೀವನ ಹೆಂಗ ಕಲಿದೆ ಮರಿಯಾಗೈತಿ ಮನಸ್ಸ ಕೊರಗೆ ಅಳತೈತಿ ಪ್ರಬಂಧ ನಮ್ಮ ಪ್ರೀತಿ ಇದಕ್ಕ ಕಲ್ನ ಬಿದ್ದೈತಿ ಮರ್ಯಾದೆಗಳಿಗೆ ಮರಿಯಾಗೈತಿ ಮನಸ್ಸ ಕೊರಗೆ ಅಳತೈತಿ ಹಗಿನ ಬಂಧನದೊಳಗೆ ಹಾಕಿರದು ಬೆಟ್ಟ ಬಾಲಲ್ಲ ಸಲ್ಗಾತು ಹಗಿನ ಬಂಧನದೊಳಗೆ ಹಾಕಿರದು ಬೆಟ್ಟ ಬಾಲಲ್ಲ ಸಲ್ಗಾತು ನಿನ್ನ ಮಾರಿ ನೋಡಲ್ಗ ಆಗೈತಿ ನಿನ್ನ ಮಾರಿ ನೋಡಲ್ಗ ಆಗತಿ ಏ ಸುಂದ್ರಿಯಲ್ಲಿ ಸಿಗದೆ ನಿನ್ನ ತೊಡಿ ಮಾತಾಡೋದೈತೆ ಏ ಸುಂದ್ರಿಯಲ್ಲಿ ಸಿಗತಿ ನಿನ್ನ ತೊಡಿ ಮಾತಾಡೋದೈತೆ ಲಾಲ 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 ತಿಂಡಿ ಭಾಷೆ ನೋಡ ಏ ಮಮ್ಮ ಗುಂಡಿ. ಬೀಳುತ್ತಲ್ಲೋ ಮರೆ ಬರ್ಲಿ ಐ ಐ ನಗತಾನ ಐ ಐ ಐ ನಗತಾನ ನಗತಾನ ಏಯ್ ಎತ್ತ ನೋಡಾಕತ್ತಿ ಇದರ್ದು ಯಾಕೋ ಮಮ್ಮ ಹೇಳ ಗುಂಡಿ ನಾ ಬರ್ಲಿ ಟಾಟಾ ಬಾಯ್ ಬಾಯ್ ಟಾಟಾ ಮಿಕ್ಕೇತಾವ ತಂದಾನ ತಂದಾನ ನಿನ್ನ ಅಂತ ತಂದಾನ 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 ನಿನ್ನ ಮೈ ತಂದಾನ ಬಾಬಾರೆ ನನ್ನ ಬುದ್ಧು ರಾಜ್ಕುಮಾರ ಹತ್ತೂರಲ್ಲಿ ಈ ಕೆಟ್ಟ ಸಾಮ್ರಾಜ್ಯವನ್ನು ಸುಟ್ಟು ಒಳ್ಳೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆ ಸತ್ಯದ ನೀತಿಯನ್ನು ನಾಶ ಮಾಡಿ ಸತ್ಯದ ನೀತಿಯನ್ನು ಎತ್ತಿ ತೋರಿಸಲು ಗಂಡುಗಚ್ಚಿ ನಿಂತಿದ್ದಾನೆ ಈ ನರಾರಿ ನರ ಅಂತ ಶಿವ್ಯಾ ಇಡೀ ಬ್ರಹ್ಮಾಂಡವನೇ ತಲೆ ಮೇಲೆ ಹೊತ್ತು ನಿಂತಿರುವ ಆದಿಶಕ್ತಿ ಆಧಾರೋ ಈ ನರ ಅಂತ ನಿನ್ನ ಆಸ್ತಿಯನ್ನು ಎತ್ತಿ ಹಾಕುವುದು ಅಸಾಧ್ಯದ ಮಾತಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸರ್ವಾಸ್ತಿಗೆ ನಾವು ಹೋಗಿ ಮಂದಾರ ಪುಷ್ಪದಂತೆ ಅರಳು ನಿಂತಿರುವ ನಿನ್ನ ತಂಗಿಗೆ
ಗಂಡನೋಗದ ಮಿಂಡನೋಗದಿದ್ದರೆ ನನ್ನ ಹೆಸರು ನರಹಂತಕನೇ ಅಲ್ಲ. ಓಹೋ, ಬರಬೇಕು ಬರಬೇಕು. ಗಂಡುಗಲಿ ಎನಿಸಿಕೊಂಡಿರೋ ಶಿವನ ನನ್ನನಾದ ವಸಂತನ ಆಗಮನ ನಮ್ಮ ಮನೆ ಕಡೆಗೆ ಬಂದ ಕಾರಣ ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕು ಶ್ರೀಮಂತರೇ. ಅಂದರೆ ನಿನ್ನ ಮಾತಿನ ಅರ್ಥ? ಧನಿಗಳಾದ ತಾವು ನಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಿಸುವುದು ಬೇಡವೆಂದು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದಿರುವೆ. ವಸಂತ್, ಈ ನರಹಂತಕ ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ಬದಲಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವ ವಿಷಯದಲ್ಲಿ ಇಡೀ ಪ್ರಪಂಚವೇ ಎದುರೋಗಿ ರಕ್ತದ ಮಳೆ ಸುರಿದರೂ ಸರಿ, ಫ್ಯಾಕ್ಟರಿ ಮಾತ್ರ ಕಟ್ತೀನಿ. ಹಠ ಮಾಡಬೇಡಿ ಶ್ರೀಮಂತರೇ, ಹಠ ಮಾಡಿ ನಿಮ್ಮ ಛಲವನ್ನು ಸಾಧಿಸಿ. ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ ಸಾಹುಕಾರರೇ, ಮುಳ್ಳಾಗಬೇಡಿ. ವಸಂತ್, ನಿಮ್ಮ ಹೊಲದಲ್ಲಿ ಸಾರಾ ಫ್ಯಾಕ್ಟರಿ ಕಟ್ಟುವುದಕ್ಕೆ ಇಡೀ ಸರ್ಕಾರವೇ ನನಗೆ ಫುಲ್ ಪರ್ಮಿಷನ್ ಕೊಟ್ಟಿರುವಾಗ ನನಗೆ ಯಾವ ಭಯವಿಲ್ಲ ಈ ನಾಡಲ್ಲಿ ಅಂದಾಗ ನೀನು ಎಷ್ಟೇ ಒತ್ತಿ ಬೇಡಿಕೊಂಡರು ಕರಗಲಾರದೆ ನರಹಂತಕನ ಮನ. ಸುಮ್ಮನೆ ನನ್ನ ತಲೆ ವಿಷಯ ಮಾಡದೆ ಮರ್ಯಾದೆಯಿಂದ ಹೊರಟು ಹೋಗು. ಶ್ರೀಮಂತರೇ, ಇಷ್ಟು ದಿನ ನೀವು ನಮ್ಮ ಮನೆತನಕ್ಕೆ ನೆರಳಾಗಿ ನಿಂತು ಈ ಬಡವರ ಕಣ್ಣಾದ ತಾವು ಈ ರೀತಿ ಮಾತನಾಡುವುದು ಸರಿಯಲ್ಲ ಶ್ರೀಮಂತರೇ. ನಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಿಸುವುದನ್ನು ಬಿಟ್ಟು ಬೇಕಾದರೆ ನನ್ನ ಪ್ರಾಣ ಕೊಡುವೆಂದರೆ ಕೊಡುತ್ತೇನೆ. ಆದರೆ ದಯವಿಟ್ಟು ನಿಮ್ಮ ಈ ವಿಷಯವನ್ನು ಬದಲಿಸಿಕೊಳ್ಳಿ ಶ್ರೀಮಂತರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳ. ಈ ನರಹಂತಕನ ನಿರ್ಧಾರ ಬದಲಾಗಬೇಕಾದ್ರೆ ನೀನು ನಿನ್ನ ತಮ್ಮನನ್ನು ಓದಿಸಲು ತೆಗೆದುಕೊಂಡ 70,000 ಹಣವನ್ನು ಕೊಡು. ಅಂದಾಗ ನಿನ್ನ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟೋದನ್ನು ಬಿಡ್ತೀನಿ. ಇರದಿದ್ರೆ ಮಗಳೇ ಅದೇ ಸಾಲದ ಅಡವಿನಲ್ಲಿ ಬರೆದುಕೊಡು ನಿನ್ನ ಹೆಸರಲ್ಲಿದ್ದ ಆ ಹೊಲವನ್ನು. ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ಮಾತ್ರ ನಿಮಗೆ ಹೊಲ ಬರೆದು ಕೊಡಲಾರೆ. ಬರೆದು ಕೊಡದಿದ್ದರೆ ಸಹಿಸ್ಕೋ ಮಗಳೇ, ದಂಡು ಹುಲಿಗಳ ನಾಯಕನ ಈ ಹೊಡೆತವನ್ನು. ಹೊಡೆಯಬೇಡಿ ಶ್ರೀಮಂತರೇ, ಹೊಡೆಯಬೇಡಿ. ನಿಮ್ಮ ಹಠ ಮಾಡಿ ನನಗೆ ಹೊಡೆಯುವುದು ಬಡಿಯುವುದು, ಈ ರೀತಿ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದು ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ನಿನ್ನ ರುಂಡ ಹೋಗುವುದು ಖಂಡಿತ. ಹತ್ತೂರಿಗೆ ಒಡೆಯೋಣ ಹೋದ ಈ ನರಹಂತಕನ ರುಂಡ ತೆಗೆಟ್ಟು ಸೂರಡೆ ಆ ನಿನ್ನ ತಮ್ಮ. ಒಂದು ವೇಳೆ ಈ ನರಹಂತಕನ ಹೆದರಿಸೋ ಧೈರ್ಯ ಅವನಲ್ಲಿದ್ದರೆ ನೇರವಾಗಿ ಬಂದು ಅವನೇ ಎದುರಿಸ್ತಿದ್ದ ಈ ಹುಲಿಯನ್ನು. ಅದನ್ನು ಬಿಟ್ಟು ಕೈಲೋಗದ ಹೇಳಿ ಅಂತ ನಿನ್ನನ್ನು ಕಳಿಸಿದನಲ್ಲ, ಅವನ್ಯಾವ ಮಹಾಸೂರ. ಒಂದು ವೇಳೆ ಅವನಲ್ಲಿ ಸೂರತನದ ರಕ್ತವೇರಗಿದರೆ ಬಂದು ತಡೆಯಲಿ ಈ ನರಹಂತಕನನ್ನು. ಲೇ ಸಾಹುಕಾರ, ಅಂದು ನಾನು ನನ್ನ ತಮ್ಮನನ್ನು ತಡೆಯದಿದ್ದರೆ ಎಷ್ಟೊತ್ತಿಗೆ ನಿನ್ನ ಹೆಣ ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗುತ್ತಿತ್ತು. ಅದನ್ನೆಲ್ಲವನ್ನು ನೀನು ತಿಳಿಯದೆ ದರ್ಪದ ಶ್ರೀಮಂತ ನಾನೇ ಎಂದು ನಿಗರಾಡಿದರೆ ನಿನ್ನ ದೇಹವನ್ನು ಮೆಟ್ಟಿಸಿ ಹೇಳಲು ಪರಶು ಎಂಬ ಆಯುಧದೊಂದಿಗೆ ಬಂದೇ ಬರ್ತಾನೆ ನನ್ನ ತಮ್ಮ ಸಿಡಿದೆದ್ದ ಶಿವನಾಗಿ. ಸಿಡಿದೆದ್ದ ಶಿವ ಈ ನರ
ನರಹಂತಕನ ಸಿಂಹ ಗರ್ಜನೆಗೆ ಹೆದರಿ ಹೇಳಿ ಅಂತ ಕುಳಿತಿರವನಲ್ಲ ಅವನ್ ಯಾವ ಸಿಡಿದೆದ್ದ ಶಿವ. ನಿಗರಾಡಬೇಡ ನರಹಂತಕ, ನಿಗರಾಡಿ ನರ ಕಿತ್ತುಕೊಳ್ಳಬೇಡ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಮುಂದೆ ಇರುವ ಹನುಮನಾರ್ಭಟದ ಸೂರ ಶಿವ. ಶಿವ ಶಿವಾಷ್ಟರಲ್ಲಿ ಮರ್ಯಾದೆಯಿಂದ ಶಿವರಾಜ್ ಅಂತ ಮಗಳು. ಲೇ ಶಿವ, ಶಿವ ಶಿವರಾಜೆಂದು ಗುಬ್ಬಚ್ಚಂತೆ ಹೋರಾಡಿದರೆ ಸೇಡಿನ ಸರ್ಪವಾಗಿ ನಿನ್ನಂತ ಗುಬ್ಬಚ್ಚಗಳನ್ನು ನುಂಗಿ ನೀರು ಕಿಡ್ತಾನ ಈ ನರಹಂತ. ಸೇಡಿನ ಸರ್ಪವಾಗಿ ನಿನ್ನಂತ ಗುಬ್ಬಚ್ಚನು ನುಂಗಲು ಬಂದರೆ ಹದ್ದಾಗಿ ಹಾರಿ ಆ ನಿನ್ನ ಸರ್ಪದ ಹೆಡೆಯನ್ನು ಸೆಳೆದು ಬಿಡುವುದಲ್ಲ ಈ ಶಿವ. ಹರಾಮ್ಕೋರ ನನ್ ಮಗನೇ, ಗಂಡದ ಸೂರನೆಂದು ಕೊಂಡತನದಿಂದ ಹಾಡಿದರೆ ಮಗನೇ ಯಾರಿ ಬರುವ ನಿನ್ನ ಬಹಾದೂರ್ನಂತೆ ಹತ್ತಿರ್ತಾನ ಈ ನರಹಂತ. ಅನ್ನೋದನ್ನು ನಿನ್ನ ಬಹಳ ಇತಿಹಾಸ ಪುಟದಲ್ಲಿ ಬರೆದಿಟ್ಟು ಮಗನೇ. ಇದನ್ನೆಲ್ಲವೂ ನೀ ತಿಳಿದು ಈ ನರಹಂತಕನ ಮೇಲೆ ಪುಂಡತನ ತೋರಿಸಲು ಬಂದ್ರೆ ಆ ರಕ್ಷಣದಲ್ಲಿ ಹಾರೋಗತ್ ಮಗನ ನಿನ್ನ ಪ್ರಾಣದ ಉಸಿರು ನನ್ನ ಕೈಯಲ್ಲಿ. ನೀ ನನ್ನ ಪ್ರಾಣದ ಉಸಿರು ನಿಲ್ಲದಕ್ಕಿಂತ ಮುಂಚೆ ನಿನ್ನ ದೇಹ ಹುಡಿ ಹುಡಿಯಾಗಿ ಹೋಗುವುದು ಈ ಶಿವನ ಕೈಯಲ್ಲಿ. ಈ ಶಿವ ಹುಟ್ಟಿರದೆ ನಿಮ್ಮಂತ ನರವ್ಯಾಪ್ತರ ನರಹಂತಕರ ಎದೆ ಬಗೆದು ಬರೀ ಬಿಸಿ ರಕ್ತವನ್ನು ಕುಡಿಯಲೆಂದು ಲೇ ನರಹಂತಕ ಮುಗಿಯಿತು ನಿನ್ನ ಆಯುಷ್ಯ. ಬಿಟ್ಟು ಬಿಡು ಶಿವು, ಇಂಥ ಪಾಪಿಯನ್ನು ಕೊಂದು ನೀನು ಜೈಲಿಗೆ ಹೋಗುವುದು ಬೇಡಪ್ಪ, ಬೇಡ. ಬಿಟ್ಟು ಬಿಡು ಶಿವ ಅವನನ್ನು. ಅಣ್ಣ ಅಣ್ಣ, ಅಂದು ನೀ ನನ್ನನ್ನು ತಡೆಯದಿದ್ದರೆ ಎಂದು ಇವನ ಕಾಲು ಹಿಡಿಯುತ್ತಿರಲಿಲ್ಲ, ಇವನ ಚಾಟಿಗೇಟಿಗೆ ತುತ್ತಾಗುತ್ತಿರಲಿಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣಲಿಗೆ ಲತ್ತ ಪೆಟ್ಟು ಎಂಬಂತೆ ಇಂಥ ಕೊಪ್ಪಿದ ಕೋಣಗರಿಗೆ ಬರೀ ಬಾಯಿ ಮಾತಿಂದ ಹೇಳಿದರೆ ದಾರಿಗೆ ಬರುವುದಿಲ್ಲಣ್ಣ. ಇಂಥ ಬಂಡ ಶ್ರೀಮಂತರು ಎದೆಸೆಳಲು ಇದ್ದೇನೆ ಇಲ್ಲ ನನ್ನ ವೀರ ಪರಶು. ಏ ಶಿವ, ಈ ಶ್ರೀಮಂತನೇ ಸೇರ್ತಾನಂತ ಬಂದ್ರ ಈ ಎಲ್ಲರೂ ಚಂಡರಾಗಿ ಬಿದ್ದಿದ್ದಾರ ಈ ನರಹಂತಕನ ಕಾಡಲ್ಲಿ. ಲೇ ಶಿವ, ಈ ನರಹಂತಕನೊಂದಿಗೆ ವೈರತ್ವ ಸಾಧಿಸಿ ಕಳೆದುಕೊಳ್ಳಬೇಡ ನಿನ್ನ ಸರ್ವಾಸ್ತಿಯನ್ನು. ಈ ಗಂಡುಗಳ ಶಿವನ ಸರ್ವಾಸ್ತಿಯನ್ನು ಕಸಿದುಕೊಳ್ಳಲು ಜೋಡಿ ಗುಂಡಿಗೆ ನೀಗಿಲ್ಲಲೇ ಸಾಹುಕಾರ. ಆಕಾಶವೇ ಧರೆಗಿಳಿ, ಈ ಭೂತಾಯೇ ಬಾಯಿ ಬರಲಿ. ನಾನು ನಮ್ಮಣ್ಣನಿಗೆ ನಮ್ಮ ಹೊಲದಲ್ಲಿ ಆಸ್ಪತ್ರೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇನೆ. ಇದಕ್ಕೇನಾದ್ರೂ ನೀನು ಅಡ್ಡ ಬಂದರೆ ನಿನ್ನ ರುಂಡ ಕಡಿದು ನಮ್ಮ ಹೊಲದಲ್ಲಿ ಹೋಗದೇ ಬಿಡುತ್ತೇನೆ. ಇದು ನನ್ನ ವೀರ ಪರಶು ಮೇಲಾಣೆಗೂ ಸತ್ಯ. ಆಸ್ಪತ್ರೆ ಕಟ್ಟಿಸಿಕೊಡ್ತೇನೆ ಎಂದು ಹೇಳ್ತಾ ಇದ್ದಲೇ ಬಡ ಶಿವ. ಈ ನರಹಂತಕ ಪರ್ಮಿಷನ್ ಕೊಟ್ಟಿರಲೇ ಈ ಆಸ್ಪತ್ರೆ ಕೊಟ್ಟೋದು. ನರಹಂತಕ ಪರ್ಮಿಷನ್ ಕೊಡಲು ನೀನೇನು ಸರ್ಕಾರವಲ್ಲ, ಅದಕ್ಕೆಲ್ಲ ಸರ್ಕಾರವಿದೆ. ಸರ್ಕಾರ ಸಾವಿರ ಕೊಟ್ರೆ ಟೇಷನ್ ನಂದು, ಲಕ್ಷ ಕೊಟ್ರೆ ತೀರ್ ನಂದು. ಅದೇ ನರಹಂತಕ ಸಂವಿಧಾನ ನಂದು. ಹೇಳಿ ಸರ್ಕಾರವೇ ಈ ನರಹಂತಕನ ಅಂಗೈಯಲ್ಲಿ ಆಟವಾಡುವಾಗ ಈ ನರಹಂತಕನ ಒಪ್ಪಿಗೆ ಇಲ್ಲದೆ ಯಾವ ಸರ್ಕಾರ ಕೊಡ್ತದೆ ನಿನಗೆ ಅನುಮತಿ? ಲೇ ಶಿವ,
ಈ ನರಹಂತಕನಿಗೆ ನೀ ಎಂದಿದ್ರು ಸಲಾಂ ಹೊಡೆಯಲೇಬೇಕು ಮಗನೇ. ಹಂತಕ ಈ ಸಮಾಜದಲ್ಲಿ ಗಂಡು ಗಳಿಸುವ ಸಲಾಂ ಹೊಡೆಯುವುದು 3 ಜನಕ್ಕೆ ಮಾತ್ರ. ಮೊದಲು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಿಂತಲೂ ಅತಿ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನ ನನ್ನ. ನಂತರ ನನ್ನ ತಂದೆ, ನಂತರ ನನ್ನ ತಾಯಿ ಗ್ರಾಮ ದೇವತೆಯನ್ನು ಬಿಟ್ಟು ಈ ಜನ್ಮದಲ್ಲಿ ನಿಮ್ಮಂತ ಕಟುಕರಿಗೆ ಸಲಾಂ ಹೊಡೆದು ಶರಣಾಗಲಾರ ಗಂಡು ಹುಲಿಗಳ ಗುಂಡಿಗೆ ಇರುವ ಈ ಸೂರಶಿವ. ಹರಾಮ್ಕರ ಮಗನೇ, ನೀ ನೋಡಿದ ಮಾತು ಇದೆ ನಿಜವಾದ್ರೆ ನಿಮ್ಮ ವಲಯದಲ್ಲಿ ಈ ನಿನ್ನ ಗಡ್ಡಸ್ತನದ ಪೌರುಷ ನಾನು ನೋಡೇ ಬಿಡ್ತೀನಿ. ನೋಡಿ ಶ್ರೀಮಂತರೇ, ನಮ್ಮಿಬ್ಬರ ಕಾದಾಟವು ಮುಂದುವರೆದರೆ ಗುಡ್ಡದಂತರಕ್ಕೆ ಹೆಣಗಳ ರಾಶಿಯೇ ಬಿದ್ದು ಶಿವನ ದೇಗುಲದಂತಿದ್ದ ಈ ನಮ್ಮೂರು ಸ್ಮಶಾನವಾಗುವುದರಲ್ಲಿ ಸಂದೇಹವಿಲ್ಲ. ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿ ಶ್ರೀಮಂತರೇ. ನಿಮಗೆ ಕೈ ಮುಗಿದು ವಸಂತ್, ಕೈಲಾಗದೆ ಹೇಳಿ ಅಂತ ಇದನ್ನು ಇಲ್ಲಿಗೆ ಮುಗಿಸೆಂದು ಹೇಳ್ತಾ ಇದ್ದಲ್ಲ. ನಾಳೆ ಆಗಸ್ಟ್ 15ರಂದು ನಿಮ್ಮ ಹೊಲದಲ್ಲಿ 1000 ಫ್ಯಾಕ್ಟರಿಗಳ ಸಮಾರಂಭ ನಡೆಯುತ್ತದೆ. ಅದನ್ನು ತಪ್ಪಿಸಲು ನಿಮಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಈ ಗಂಡುಗಳು ಶಿವ ಜೀವಂತವಾಗಿರುವವರೆಗೂ ಅದು ಮಾತ್ರ ನಿನ್ನಿಂದ ಸಾಧ್ಯವಿಲ್ಲ. ನೀ ಡೇಟ್ ಫಿಕ್ಸ್ ಮಾಡುವ ಅದೇ ಆಗಸ್ಟ್ 15ರಂದು ನಿನ್ನ ರುಂಡ ಕಡಿದು ನನ್ನ ಆಸ್ಪತ್ರೆ ಅಡಿಗಲ ಸಮಾರಂಭಕ್ಕೆ ತೆಂಗಿನಕಾಯಿಯಂತೆ ಒಡೆದು ಅದೇ ರಕ್ತದಿಂದ ನನ್ನ ಅಡಿಗಲ ಸಮಾರಂಭ ದೀಪ ಉರಿಸದಿದ್ದರೆ ನನ್ನ ಹೆಸರು ಬಡಿಗೇರು ವಿಷ್ಣುನೇ ಅಲ್ಲ. ನರಹಂತಕ, ನಿನ್ನ ಬಂದೂಕ್ನಾಗ ಬುಲೆಟ್ ಐತಿ, ನಾ ಹುಟ್ಟಿದಿ ಮಣ್ಣಾಗ ಚಿನ್ನ ಐತಿ, ನನ್ನ ಮೈಯಾಗ ಪೊಗರ ಐತಿ. ಮತ್ತು ಬರ್ತನಲೇ ನರಹಂತಕ, ನಿನ್ನಲ್ಲಿ ಗಂಡಸ್ತನವಿದ್ರೆ ತಡಿ ಮೃತ್ಯುಂಜಯನನ್ನ. ಬಾ, ನಾ ಹೋಗೋಣ. ಉರಿಯುತ್ತಿದೆ, ಎದೆ ಉರಿಯುತ್ತಿದೆ, ರಣ 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 ರಕ್ತವು ಕುದಿಯುತ್ತಿದೆ, ಕುದಿಯುತ್ತಿದೆ. ರಾಮನ ಎದೆಯನ್ನು ಬಗೆಯುವ ಆಸೆ ನಂದೇ. ಹೋಗು ಹೋಗು ಲೇ ಬಡಿಗೇರು ವಿಷ್ಣು, ಮೊಚ್ಕೊಂಡು ಲೇ. ನಾಳೆಗೆ ನಿನಗೊಂದು ಗತಿ ಕಾಣಿಸ್ತಿದ್ರ ನನ್ನ ಹೆಸರು ನರಹಂತಕನೇ ಅಲ್ಲ. ನಾನು ಯಾರು? ಚಿಕ್ಕಂದಿನಿಂದ ನಾನೆಲ್ಲಿದ್ದೆ? ನನ್ನ ತಂದೆ ತಾಯಿಗಳು ಯಾರೆಂದು ನನಗೆ ಮೊದಲೇ ಗೊತ್ತಿಲ್ಲ. ತಂದೆ ತಾಯಿ ಮೇಲೆ ಹಾಗೆ ಅಣ್ಣ ಹಾಕಿ ಗುರು ಹಾಕಿ ಬೆಳೆಸಿದ್ದಾನೆ ಆ ನನ್ನ ಗುರುಜಿ ನರಹಂತ. ನನ್ನ ತಂದೆ ತಾಯಿಗಳು ಸತ್ತಿದ್ದಾರೋ ಗೊತ್ತಿದ್ದಾರೋ ಒಂದು ಗೊತ್ತಿಲ್ಲ. ಒಂದು ವೇಳೆ ಸತ್ತಿದ್ದರೆ ಅವರ ಸಾವಿಗೆ ಕಾರಣವಾದ ವ್ಯಕ್ತಿಯವರೊಂದು ಪತ್ತೆ ಹಚ್ಚೆ ಅವನ ದೇಹವನ್ನು ನುಂಗಿ ನೀರು ಕುಡಿಯದಿದ್ದರೆ ನನ್ನ ಹೆಸರು ನಾಗನೇ ಅಲ್ಲ. ಛೇ, ಹಿಂದು ಯಾಕೋ ನನ್ನ ಮೂಡೇ ಸರಿಯಿಲ್ಲ. ಈ ನನ್ನ ಮೂಡು ಸರಿಯಾಗಬೇಕಾದರೆ ಈ ನನ್ನ ಮಿತ್ರ ಒಳಗೆ ಹೋದಾಗಲೇ ಸಾಧ್ಯ. ಈ ಕುಡುಕರಿಗೆ ಹೊತ್ತು ಗೊತ್ತು ಇಲ್ಲದೆ ಮತ್ತೆ ರಸ್ತೆಯಲ್ಲಿ ಕುಡಿತ ನಿಂತ್ಕೊಂಡು ಬಿಡ್ತಾರೆ. ಹಲೋ ಮಿಸ್ಟರ್, ದಾರಿ ಬಿಟ್ಟು ನಿಲ್ಲುವುದನ್ನು ಕಲ್ತ್ಕೊಳ್ಳಿ. ನಾಗ ಬಾರಿನಲ್ಲಾದರೂ ಕುಡಿತಾನೆ, ರೋಡಿನಲ್ಲಾದರೂ ಕುಡಿತಾನೆ. ಅದನ್ನು ಕೇಳಲು ನೀನು ಯಾರು?
ಅಷ್ಟಕ್ಕೂ ಈ ವಿಸ್ಕಿ ನಿನ್ನ ಸೊತ್ತಲ್ಲ, ನಿಮ್ಮಪ್ಪನ ಸೊತ್ತಲ್ಲ. ಏಯ್ ಜನರ ಎದುರುಗಡೆ ಈ ರೀತಿ ಕುಡಿತಾ ನಿಂತಿದ್ಯಲ್ಲ ರೋಡಿನಲ್ಲಿ, ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದೇ ಬರೋದಿಲ್ವಾ? ನಾಚಿಕೆ ಈ ವಿಸ್ಕಿ ಕುಡಿಯಲು ಫುಲ್ ಪರ್ಮಿಷನ್ ಕೊಟ್ಟ ಸರ್ಕಾರಕ್ಕೆ ನಾಚಿಕೆ ಇಲ್ಲ ಅಂದಾಗ ಇನ್ನು ವಿಸ್ಕಿ ಕುಡಿಯುವ ನಮಗೆ ಯಾಕೆ ಬೇಕು ನಾಚಿಕೆ? ಅಷ್ಟಕ್ಕೂ ಈ ವಿಸ್ಕಿ ಕುಡಿಯಲು ದೊಡ್ಡ ನೀನು ಕೊಟ್ಟಿವೆಯೋ ಅಲ್ಲ ನಿಮ್ಮ ಅಪ್ಪ ಕೊಟ್ಟಿರುವಣ? ಏಯ್! ಅಪ್ಪ ಗಿಪ್ಪ ಅಂತ ಮಾತಾಡ್ತಾರೆ ಜ್ವಾತ್ರೆ, ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಮೇಲಾಗಿ ಈ ಇಂದ್ರ ಮನಸ್ಸು ಮಾಡಿದ್ರೆ ಆರ ಕ್ಷಣದಲ್ಲಿ ನಿನ್ನ ಮೈ ಚರ್ಮವನ್ನು ಸುಲಿಸಿ ನನ್ನ ಕಾಲನ್ನು ಚಪ್ಪಲನ್ನು ಮಾಡ್ಕೊಳ್ಬೇಕಾಗುತ್ತೆ. ಬಾಲು ಜೋಕೆ ಎಚ್ಚರ! ಮುಟ್ಟಿದರೆ ಸೊಟ್ಟು ಬೂದಿ ಆಗಲು ನೀನೇನು ಬೆಂಕಿನ ಬರಸಿಡಿಲ. ಅಷ್ಟಕ್ಕೂ ಹತ್ತೂರಿನ ಮನೆಯ ತಂಗಿ ಹೋದ ಮಾತಕ್ಕೆ ಆಕಾಶದಿಂದ ಬಿದ್ದಿರುವೆಯಾ? ಈ ನಾಗವೆಮ್ಮೆ ಒಮ್ಮೆ ಹೂ ಎಂದರೆ ಸಾಕು, ನಿನ್ನಂತ ಶ್ರೀಮಂತ ಸುಕುಮಾರಿಯರು ಓಡಿ ಬಂದು ಈ ನಾಗನನ್ನು ತಬ್ಬಿಕೊಳ್ಳುತ್ತಾರೆ. ಲೇ ಮೂರ್ಖ, ರೇಪ್ ಮಾಡಲು ನನ್ನ ನೀನು ದಿಕ್ಕಡಿ ಹೆಣ್ಣು ತಿಳ್ಕೊಂಡಿದ್ದೀಯ. ನಾನು ಯಾರು ಗೊತ್ತು ತಾನೆ? ಈ ಹತ್ತೂರು ಒಡೆಯನ ತಂಗಿ. ನನ್ನನ್ನು ಮುಟ್ಟಿದ್ರೆ ಸುಟ್ಟು ಭಸ್ಮವಾಗ್ತೀಯ. ಮಗನೇ, ಮುಟ್ಟಿದರೆ ಸುಟ್ಟಿ ಬೂದಿ ಆಗಲು ನೀನೇನು ಬೆಂಕಿಯ ಎಲ್ಲ ಬರಸಿಡಿಲ್ಲ. ಇಷ್ಟಕ್ಕೂ ಹತ್ತೂರಿನ ಒಡೆಯನ ತಂಗಿ ಹೋದ್ರ ಮಾತ್ರಕ್ಕೆ ಆಕಾಶದಿಂದ ಉದುರವೆಯಾ? ಏ ಹೆಣ್ಣೆ, ಈ ನಾಗ ಹೂ ಎಂದರೆ ಸಾಕು, ಅರೇ ಕ್ಷಣದಲ್ಲಿ ನಿನ್ನಂತ ಸಾವಿರಾರು ಹುಡುಗಿಯರು ಬೆತ್ತಲೆಯಾಗಿ ಬಂದು ಈ ನಾಗ ಹೂ ಎಂದರೆ ಸಾಕು, ಅರೇ ಕ್ಷಣದಲ್ಲಿ ನಿನ್ನಂತ ಶ್ರೀಮಂತ ಸುಕುಮಾರನ್ನು ಬೆತ್ತಲೆಯನ್ನಾಗಿ ಮಾಡಿ ರೇಪ್ ಮಾಡಿ ಸಾಕೆ ಬಲ್ಲೆ ಬಲು ಜೋಕೆ. ಆದ್ರೆ ಈ ಜಗದಲ್ಲಿ ಅಷ್ಟೊಂದು ಶೂರನಿರುವೆಯಾ? ಶೂರ ಮೇರು ಪರ್ವತದ ಬಂಡೆ ನನ್ನ ತಲೆ ಮೇಲೆ ಹೊತ್ತು ಆಕಾಶದ ತರ್ಕೆ ಹಾರಬಲ್ಲೆ, ಇಡೀ ಬ್ರಹ್ಮಾಂಡವನ್ನೇ ನನ್ನ ತಲೆ ಮೇಲೆ ಇಟ್ಟು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಲ್ಲೆ. ಈ ಸೃಷ್ಟಿಯನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನ ತಲೆ ಕಡಿಯಬಲ್ಲೆ. ಈ ನಾಗವೊಮ್ಮೆ ಎಂದು ಗುಡುಗು ಹೊಡೆದರೆ ನಿನ್ನಂತ ಶ್ರೀಮಂತ ಸುಕುಮಾರಿಯರು ಅದೇ ಕ್ಷಣದಲ್ಲಿ ಓಡಿ ಬಂದು ಈ ನಾಗನನ್ನು ತಬ್ಬಿಕೊಳ್ಳುತ್ತಾರೆ. ವಯಸ್ಸಂದ್ರ, ನೀನೀಗ ಈ ನಾಗನ ಕಿಸ್ಕೊಡಲೇಬೇಕು. ಮೋರ ಮೇಲೆ ಖರ್ಚೆಲ್ಲ ಗುಟ್ಟ ರೌಡಿ ವೇಷದಲ್ಲಿರುವ ನಿನ್ಗೆ ಈ ಇಂದ್ರ ಕಿಸ್ಕೊಡ್ಬೇಕಾ? ಹೋಗಲೇ ಹೋಗೋ, ಈ ಕೆಲ್ಸಕ್ಕೆ ಯಾವ್ದಾದ್ರು ಪುಟ್ಕೋಸಿಯನ್ನ ಹುಡುಕ ಹೋಗೋ. ಕುರುಚಲು ಗಡ್ಡ ಈ ನಾಗ ಗಡ್ಡ ಹೇಗೆ ಬಿಟ್ಟು ಏನು ಗೊತ್ತಾ? ಬೆಂಗಳೂರು ಮಂಗಳೂರು ಪುನಃ ಬಾಂಬೆಯಲ್ಲಿ ಓದುತ್ತಿರುವ ನಿಮ್ಮಂತ ಶ್ರೀಮಂತ ಸುಕುಮಾರಿಯರು ಓದು ಮುಗಿಸಿ ಮರಳಿ ಹಳ್ಳಿಗೆ ಬಂದಾಗ ಈ ಹಳ್ಳಿ ಹುಡುಗರ ಸ್ಟ್ರಾಂಗ್ ಆದ ಸ್ಟೀಲ್ ಬಾಡಿ ನೋಡಿ ಪ್ರೀತಿ ಉಕ್ಕಿ ಕಾಮ ಹೊರಚಲ್ಲೆ ನಾಗನಿಗೆ ಐ ಲವ್ ಯು ಅನ್ನದಿರಲಿ ಅಂತ. ಮತ್ತೆ ಕರಿವೇಶ ಶಾಂತಿಯ ಸಂಕೇತವಾಗಿರುವ ಈ ಸಮಾಜದಲ್ಲಿ ವೇಷ ಧರಿಸಿದರೆ ಕರಿನ ಪುಂಡ ಹಸುಗೂಸು ಸಹ ಹೆದರುವುದಿಲ್ಲ. ಅದೇ ಕ್ರಾಂತಿಯ ಸಂಕೇತವಾಗಿರುವ ಕರಿವೇಷ ಧರಿಸಿದರೆ ಕರಿನಾಗರ ಸಹ ಬಂದು ಸಲಾಮ್ ಹೊಡೆಯುತ್ತದೆ. ಲೇಹನ್ನೇ, ಗುಲಾಬಿ ಹೂವಿನ ಸುತ್ತಲೂ ಮುಳ್ಳಿರುವುದು ಏಕೆ ಹೇಳಿ ನೋಡೋಣ. ಆ ಗುಲಾಬಿನ ಹೂವಿನ ರಕ್ಷಣೆಗೆಂದು ಅದರಂತೆ ಈ ಈ ಕರಿವೇಷ ದೊಡ್ಡ ದೊಡ್ಡ MLA-ಗಳನ್ನು ಕಂದ ವಸೂಲಿ ಮಾಡೋಕೆ, ಮಾಡದಿದ್ದರೆ ಅವರನ್ನು ಹೊರ ಇರಿಸಿ ಹರಿಶ್ಚಂದ್ರ ಘಾಟಿಗೆ ಕಳಿಸೋಕೆ. ಲುಕ್ ಮಿಸ್ಟರ್ ನಾಗ, ಇಂದ್ರ ಯಾರಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡ್ ಕಲ್ತ್ಕೋ. ಮರ್ಯಾದೆ
ಮರ್ಯಾದೆ ಕೊಟ್ಟು ಮಾತನಾಡಲು ನೀನೇನು ರಾಜ್ಯ ವಂಶದ ರತ್ನವೇ ಎಲ್ಲ ಮಿಸ್ ಇಂಡಿಯಾನ ಹೋಗು. ನಿನ್ನಂತ ಬಣ್ಣದ ಚಿಟ್ಟಿಗಳಿಗೆ ಈ ಆತ್ಮಿಕ ಮರ್ಯಾದೆ ಇಷ್ಟೇ. ಯು ರಾಸ್ಕಲ್, ಇನ್ನೊಂದು ಸಾರಿ ಕೈ ಎತ್ತಿದರೆ ನಿನ್ನ ಪರಿಣಾಮ ನೆಟ್ಟಗೆ ಇರೋದಿಲ್ಲ. ನಿನ್ನನ್ನು ಒಂದು ಹೆಣ್ಣು ಎಂದು ಸುಮ್ಮನೆ ಬಿಡುತ್ತಿದ್ದೇನೆ. ಮರ್ಯಾದೆಯಿಂದ ಜಾಗೃತಿ ಮಾಡು. ಲೋಪ ನನ್ ಮಗನೇ, ಕುಡಿದ ಅಮಲಿನಲ್ಲಿ ಒಂದು ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತಾಡ್ತಿರೋ ಕಂಟ್ರಿ ಕುಡುಕ. ಇಂದ್ರಿ, ನಮ್ಮಂತವರ ಬಾರಿನಲ್ಲಿ ಕುಡಿದರೆ ದೊಡ್ಡ ದೊಡ್ಡ ಶ್ರೀಮಂತರು ಬಾರು ರೆಸ್ಟೋರೆಂಟ್ ಅಲ್ಲಿ ಕುಡಿದು ಕೊಳಚೆ ಮೋರಿಯಲ್ಲಿ ಬಿದ್ದು ಬರುತ್ತಾರೆ. ಇಂದ್ರ, ನಿಮ್ಮಂತ ಶ್ರೀಮಂತ ಸುಖಮೋರಿಯರು ಹಾಸ್ಟೆಲಿನಲ್ಲಿದ್ದಾಗ ಸೆಕ್ಯೂರಿಟಿ ಕೈಯಲ್ಲಿ ತರಿಸಿ ಕುಡಿದು ಕುಡಿದು ಕುಪ್ಪಳಿಸುತ್ತಾರೆ. ಇಂದ್ರ, ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳು ನೋಡೋಣ, ನೀನು ಕುಡಿದಿಲ್ಲವೆಂದು. ಈ ಜನ್ಮದಲ್ಲಿ ಅಲ್ಲ, 10 ಜನ್ಮ ಎತ್ತಿ ಬಂದ್ರು ಇದನ್ ಮಾತ್ರ ಮುಟ್ಟೋದಿಲ್ಲ ಇಂದ್ರ. ಜನ್ಮ 10 ಜನ್ಮವೇಕೆ ಇಂದ್ರ? ಇದೇ ಜನ್ಮದಲ್ಲಿ ಆಗುವೆ. ಈ ನಾಗನ ಕೈಯಲ್ಲಿ ನೀ ಕೊಡಿಕೆ. ನಾಗ, ಏನು ಮಾತಾಡ್ತಾ ಇದ್ದೀಯ ನೀನು? ಕುಡಿಯಲೇಬೇಕು. ನೋಡ್ನಾಗ, ನಾನು ಕೈ ಮುಗಿದು ಬೇಡ್ಕೋತೀನಿ, ಈ ಕುಡಿಯೋದನ್ನು ಬಿಟ್ಟು ಬೇರೆ ಏನಾದ್ರೂ ಹೇಳಿ, ಆದ್ರೆ ಈ ಕುಡಿಯೋದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ಒಂದು ಹಾಡನ್ನು ಹಾಡು. ನೋ, ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ. ಹಾಡ್ತೀಯಾ ಇಲ್ಲ ಕುಡಿತೀಯಾ? ಅಯ್ಯೋ, ಕುಡಿಯೋದಕ್ಕಿಂತ ಇವನ್ ಜೊತೆ ಹಾಡಿ ಕುಣಿಯೋದೇ ಬೆಟ್ರು. ಆಯ್ತು, ನಿಮ್ ಇಷ್ಟದಂತೆ ಹಾಡಿ ಕುಣಿಯುತ್ತೇನೆ. I love you. Oh, ಪ್ರೀತಿಯೇ, I love you. I love you. ಬಂಡೆ ಚುಂಬಿನ ತುನ್ನ ಬಳಿಗೆ ನನ್ನೆಯ ಬಂಡಗಳು, ಲಿನ್ನ ಬಳಿಗೆ ನನ್ನ ಹೃದಯನಿಗೆ ದೊಡ್ಡವಣಗಳು. ಓ ಹರಿಸಿನ, ಇದು ಮೊದಲ ಹರುಷ. ಹೇ ಮಿಸ್ಟರ್, ಯಾರು ನೀನು? ನನ್ನನ್ನು ನಿಂತುಕೊಳ್ಳು ಎಂದು ಹೇಳುತ್ತಿರುವೆ. ನಾನು ಯಾರು?
ಈ ಭೂಗದ ಲೋಕದಲ್ಲಿ ಜನಿಸಿ ಬಂದಿರುವ 74 ಕೋಟಿ ಜೀವರಾಶಿಗಳನ್ನು ಕೇಳಿದರೆ ತಲೆ ಎತ್ತಿ ಹೇಳುತ್ತವೆ ಈ ಅಂಡರ್ ವರ್ಲ್ಡ್ ಡಾನ್ ಆದ ಈ ನಾಗನ ಹೆಸರನ್ನು. ನೀ ಯಾವ ಡಾನ ನನಗೇನು? ನನ್ನನ್ನು ಮುಟ್ಟಲು ಬಂದ ನಿನ್ನ ರುಂಡ ನಿನ್ನ ಮುಂಡದಿಂದ ಬೇರ್ಪಡುತ್ತದೆ ಬಲು ಎಚ್ಚರ. ಅದು ಈ ನಾಗನಿಗೆ ಎತ್ತರ. ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಸುಟ್ಕೇಸ್ ನನಗೆ ಒಪ್ಪಿಸಿ, ಇರದಿದ್ದರೆ ದುಬಾಯಿಯಿಂದ ತಂದಿರುವ ಈ ದುಡ್ಡನ್ನು ಕೊಟ್ಟು ಹೋಗಲು ನನ್ನನ್ನು ಷಂಡನೆಂದು ತಿಳಿದಿರುವೆ. ಯಾ ಮಗನೇ, ನನ್ನ ಪ್ರಾಣ ಹೋದರೂ ಸರಿ ಈ ದುಡ್ಡನ್ನು ನಿನಗೆ ಕೊಡುವುದಿಲ್ಲ. ಕೊಡದಿದ್ದರೆ ನಿನ್ನ ದೇಹ ಚಿತ್ರ ವಿಚಿತ್ರ. ಸ್ಮರಿಸು ನಿನ್ನ ಈ ನಾಗ ಅಡಿ ಇಟ್ಟರೆ ಬಿರುತ್ತದೆ ಭೂಮಿ, ಕೈ ಎತ್ತಿದರೆ ತತ್ತರಿಸುತ್ತದೆ ಆಕಾಶ, ತಲೆ ಎತ್ತಿದರೆ ನಡುಗುತ್ತದೆ ಈ ಸೃಷ್ಟಿ. ಅಂದಾಗ ಈ ನಾಗನ ಕಣ್ಣು ತಪ್ಪಿಸಿ ಈ ಸೃಷ್ಟಿಯಲ್ಲಿ ಬದುಕುಳಿಯಲು ಯಾವ ನರಪಿಳೆಗಳೆಂದು ಸಾಧ್ಯವಿಲ್ಲ. ಈ ನಾಗನನ್ನು ಕೆಣಕುವುದು ಒಂದೇ, ಹೊಟ್ಟೆಯಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ನನ್ನ ಮುದ್ದಿನ ತಂಗಿ ನಮ್ಮೆಲ್ಲರನ್ನು ಅಗಲಿ ಹೋಗಿ ಇಂದಿಗೆ 3 ವರ್ಷ ಗತಿಸಿದವು. ತಂಗಿಯ ನೆನಪಿನಲ್ಲಿ ಕಾಲ ಕಳೆಯಬೇಕಂತಿದ್ದ ಈ ವಸಂತನಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದರು ನನ್ನ ತಮ್ಮಂದಿರು. ಆದರೆ ನನ್ನ ತಂಗಿಯಂತೆ ನನ್ನ ಹೆಂಡತಿಯು ಕೂಡ ಇನ್ನು ಮುಂದೆ ನನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡರೆ ಇನ್ನು ಮುಂದಾದರೂ ಈ ಬಡವನ ಬಾಳು ಬಂಗಾರಾಗಲಿ ಎನ್ನುವುದೇ ನನ್ನ ಆಸೆ. ಹಾ ಗೀತಾ, ಲೇ ಗೀತಾ, ಗೀತಾ, ನನ್ನ ತಮ್ಮಂದಿರು ತೋಟಕ್ಕೆ ಹೋದ ನನ್ನ ತಮ್ಮಂದಿರಿಗೆ ಬುತ್ತಿ ಓದಿಲ್ಲವೇ? ಬುತ್ತಿ ಏನೋ ಏನಂದೆ, ಆದ್ರೆ ನನ್ನ ಮುದ್ದಾದ ಮೈದುನರು ಬೇಡ ಅದಕ್ಕೆ ಇಲ್ಲೇ ಊಟಕ್ಕೆ ಮನೆಗೆ ಬರ್ತೀವಿ ಅಂತ ಹೇಳೋಗ್ಯಾರ್ರಿ. ನೋಡಿದ್ಯಾ ಗೀತಾ, ನನ್ನ ತಮ್ಮಂದಿರು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಬೇಸಿಗೆ ಬಿಸಿಲಿನಲ್ಲಿ ನಡೆಯುತ್ತಾ ಬುತ್ತಿಯನ್ನು ತಂದರೆ ಬಿಸಿಲಿಗೆ ನನ್ನ ಅತ್ತಿಗೆ ಬಾರುತ್ತಾಳೆಂದು ತಾವೇ ಮನೆಗೆ ಬರ್ತೀವಿ ಎಂದು ಹೇಳಿದ್ದಾರೆ. ಹೌದ್ರಿ, ನನ್ನ ಮೈದುನರಂದ್ರೆ ಸೂರ್ಯ ಚಂದ್ರ ಇದ್ದಾಗೆ ಅಂತ ಮೈದುನರು ಪಡಿಬೇಕಾದ್ರೆ ನಿಜವಾಗ್ಲೂ ನಾವೇ ಪುಣ್ಯವಂತರು. ಹಾ ರೀ, ನನ್ನ ಮೈದುನ ಬರೋ ವೇಳೆ ಆಯ್ತು, ಅಡಿಗೆ ಸಿದ್ಧತೆ ಮಾಡ್ತೀನಿ. ಗೀತಾ, ಊಟದ ಸಿದ್ಧತೆ ಮಾಡೋಕ್ಕಿಂತ ಮುಂಚೆ ಈ ನಿನ್ನ ಗಂಡನ ಮನೆ ತನಿಸುವಂತೆ ಒಂದು ಹಾಡನ್ನು ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ನಿನ್ನ ಗಂಡನ ಮನೆ ತನಿಸುವಂತೆ ಒಂದು ಸುಮಧುರ ಗೀತೆಯನ್ನಾದರೂ ಹಾಡಬಾರದೆ? ಆಯ್ತು, ಆಡೋನ್ರಿ. ಇಲ್ಲ, ಎಲ್ಲರೂ ಬಂದು ನೀವೇ ಆಡ್ಕೊಂಡ್ಬಿಡ್ರಿ ನನ್ನ ಕೈನ. ಲಲಲವೇ ನಿಬಾರಿ ಲಲ ಚಲುವೆ ಭಡಿಬಾರೆ ಭಡಿ ಬಂದು ಸಿಹಿ ಮುದ್ದು ನೀಡು ಸಿಹಿ ಮುದ್ದಿನ ಕಾಣಿಕೆ ಲೇಬಾರೆ ನನ್ನ ಸನಿಹಕ್ಕೆ ಉಸಿರಲಿ ಉಸಿರಾದಿರಿ ನೀರೋ
ಸನಿಹಗೆ ಸಿಹಿ ಬುದ್ಧಿನ ಕಾಣಿಕೆ ಬಾರೆ ನನ್ನ ಸನಿಹಗೆ ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ. ಏನ್ಲ ಹುಡುಗ ಯಾರು ನಿಮ್ಮ ಅಪ್ಪ ನೀವು ಅಪ್ಪ ಮಗ ಇಬ್ರು ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುದ್ದಿನ ಕಾಣಿಕೆ ಬಾರೆ ನನ್ನ ಸನಿಹಗೆ ಲಾ 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 ಹೋಗಿ ಅಡ್ಗೆ ಸಿದ್ಧತೆ ಮಾಡ್ತೀನ್ರಿ. ಏನಿಲ್ಲ ನನ್ನ ಗಂಡ ಮೂಕ್ ಬಸವಣ್ಣ. ಅಣ್ಣ ಅತ್ತಿಗೆ ಹೊಲದಿಂದ ಈಗ ಬಂದ್ರೇನಪ್ಪ? ಹೌದಣ್ಣ ಈಗ ಬಂದೆವು. ಅತ್ತಿಗೆ ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಹಸಿವಾಗಿದೆ, ಊಟಕ್ಕೆ ಹಾಕಿ ಕೊಡುತ್ತೀರಾ? ನಡೆಯಪ್ಪ, ಹೊಟ್ಟೆ ಹಸಿವಾಗಿದ್ರು ಊಟ ಮಾಡುವಂತೆ. ಹಾ ಅತ್ತಿಗೆ ಕೊಡುವಂತೆ. ಗೀತಾ, ನಿನ್ನ ಮೈದೂರಿಗೆ ಊಟ ಬಡಿಸೋಕ್ಕಿಂತ ಮುಂಚೆ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಅದೇನಂತ ಹೇಳಿ ಸ್ವಾಮಿ, ಒಂದಿಗೆ 10 ಮಾತು ನಡೆಸಿಕೊಡ್ತೀನಿ. ನೋಡು ಗೀತಾ, ತಂದೆ ತಾಯಿಯರಿಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಕೊಂಡು ಬಂದಿರುವೆ. ಅದಕ್ಕೋಸ್ಕರ ಏನು ಅರಿಯದ ನನ್ನ ತಮ್ಮಂದಿರು ಸಿಟ್ಟಿನ ಆವೇಶದಲ್ಲಿ ನಿನಗೆ ಕೆಟ್ಟ ನುಡಿಗಳನ್ನೇನಾದರೂ ಆಡಿದರೆ ನೀನು ಯಾವ ಕಾಲಕ್ಕೂ ಅವರ ಮೇಲೆ ಕೈ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು. ಸ್ವಾಮಿ, ಇವರು ನನ್ನ ಮೈದುನರಲ್ಲ, ನನ್ನ ಮಕ್ಕಳಂತೆ ನೋಡ್ಕೊಳ್ತೀನಿ. ತೆಗೆದುಕೊಳ್ಳಿ ವಚನವನ್ನು. ನೋಡಿದೆಯ ನಾಯಿ ನನ್ನ ಅತ್ತಿಗೆ ಉದಾರ ಗುಣವನ್ನು. ಇಂಥ ಚಿನ್ನದಂತ ಅತ್ತಿಗೆಯನ್ನು ಪಡೆದೆ ನಾವೇ ಪುಣ್ಯವಂತರು. ಆದರೆ ಈ ನನ್ನ ಅತ್ತಿಗೆ ಉದಾರ ಗುಣವು ಯಾವ ಕಾಲಕ್ಕೂ ನಮ್ಮ ಮೇಲೆ ಸದಾ ಇರಲೆಂದು ಆ ನನ್ನ ತಾಯಿ ಗ್ರಾಮ ದೇವತೆಯಲ್ಲಿ ಬೇಡಿಕೊಳ್ಳುತ್ತೇನೆ. ಆಯ್ತು ನಡ್ರಪ್ಪ, ಹೊಟ್ಟೆ ಹಸಿವಾಗಿರ್ಬೇಕು, ಊಟ ಮಾಡುವ್ರಂತೆ. ನಮ್ಮ ಮನೆಯಲ್ಲಿ ದಿನವೂ ಬಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲ ಸಾಧವೇ ಹೆಜ್ಜೆಯಿನ ಸೆಮಿಗೂಡಿತೋ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಬಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲ ಸಾಧವೇ ನಮ್ಮ ಮನೆಯಲ್ಲಿ ದಿನವೂ ಬಿರುಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲ ಸಾಧವೇ ಹೆಜ್ಜೆಯಿನ ಸೊಗಸು
ಮಗುವಿನ ಬಲುವೆ ತುಂಬಿದೆ ಹಾರಾಟೆ ಮನಸ್ಸಿಗೆ ಆಕಾಶವೇ ನೀನಾದೆಲ್ಲ ಈ ಕೈ ಬಲೆ ಕೊಡೆಯಾಗಲಿ ಅಲ್ಲಿನ ಹಣೆಯಲ್ಲೇ ಒದಗದ ಹೋಗಲಿ ಲಂಬಾವಳಿಗಳ ಭೂಮಿಗೆ ಚೈತ್ರವೇ ಬೆಳೆದಿರುಗಳ ಈ ಪ್ರೀತಿ ಕರಗಲ ಸಾಧವೇ ಲಾ 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 ಲಾ. ಬನ್ನಿ ಊಟ ಮಾಡೋರಂತೆ. ಜಯ ಸಿಂಹ ಬಂದ ಜಯ ಸಿಂಹ ಕೊಲ್ಲನೆ ಗಾಳಿ ಈ ನರಹಂತಕ ಕನ್ನೆಟ್ಟ ಕಾರ್ಯ ಇಟ್ಟ ಗುರಿ ಇದುವರೆಗೂ ತಪ್ಪಿಲ್ಲ, ಏನ್ ಮುಂದೇನೋ ತಪ್ಪೋದು ಇಲ್ಲ. ಅಂತೆ ನಾ ಕಣ್ಣಿಟ್ಟ ಗೀತಾಳ ಶಿವ್ಯಾನ ತಂಗಿ ಚಂದ್ರು ಎಂದು ಯಮಲೋಕ ಸೇರಿದಳು. ಭಟ್ ಕಣ್ಣಿಗೆ ನಟ್ಟ ಸುರ ಸುಂದರಿಯರ ದೇಹ ಸುಖ ಪಡೆದು ಅವರ ಶೀಲ ಸಮಾಧಿ ಮಾಡಲು ಪಾನ ತೊಟ್ಟು ನಿಂತಿದ್ದಾನೆ ಈ ಹಠ ತೊಟ್ಟ ಹುಲಿ ನರಹಂತ. ಶಿವ್ಯಾ, ಇಲ್ಲಿಗೆ ನಾನು ಚೇಡಿನ ಪ್ರತಿ ಕೋರದ ಕಿಡಿ ನಂದಿತೆಂದು ತಿಳಿಬೇಡ. ಏನ್ ಮುಂದೆ ನಿನ್ನ ಮನೆಗೆ, ನಿನ್ನ ಅತ್ತಿಗಾಗಿ ನಿನ್ನ ಮನೆಗೆ ಕಾಲಿಟ್ಟ ಗೀತಾಳ ಶೀಲ ಈ ನರಹಂತಕನ ಶೇಡಿನ ಪಂಜರದಲ್ಲಿ ಸೆಕ್ಕು ಒಡಿದ ಮಣ್ಣಿನ ಮಡಿಕೆ ಆಗಲೇಬೇಕು. ಶಿವ್ಯಾ, ನೀ ಇದಕ್ಕೂ ಬಗ್ಗದಿದ್ದರೆ ನಿನ್ನ ವಾಸ ಜೈಲಿನಲ್ಲೇ. ಜಗನ್ಮಾತೆ, ಈ ಪವಿತ್ರವಾದ ಕನ್ನಡ ನಾಡಿನಲ್ಲಿ ಅದೆಷ್ಟೋ ವೀರ ಶೂರರು ಜನ್ಮ ತಾಳಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಗಣ್ಣುಗಲಿ ವೀರ ಸಿಂಧೂರ ಲಕ್ಷ್ಮಣ, ಖ್ಯಾತ ರಾಣಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಅದೆಷ್ಟೋ ಸ್ವತಂತ್ರ ಹೋರಾಟಗಾರರಾದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೂ ಅನೇಕರು ಈ ಕನ್ನಡ ನಾಡನ್ನು ಬಂಗಾರದ ನಾಡನ್ನಾಗಿ ಮಾಡಿ ಹೋಗಿದ್ದಾರೆ. ಆದರೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವವರಿಲ್ಲದೆ ಈ 21ನೇ ಶತಮಾನದಲ್ಲಿ, ಈ ಕಲಿಯುಗದಲ್ಲಿ ಬರೀ ದಂಗೆ, ದರೋಡೆ, ಕೊಲೆ, ಮೋಸ, ವಂಚನೆ, ಬಡವರ ಮೇಲೆ ದೌರ್ಜನ್ಯ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವುದೇ ಈ ಜನರ ಮೂಲ ಮಂತ್ರವಾಗಿದೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲವಿದೆ ಎಂದು ಗಂಡನಿಲ್ಲದ ವಿಧೇಯರಿಗೆ ನೆಂಟನಾಗಿ, ಗಂಡುಳ್ಳ ಗರದಿಯರಿಗೆ ಮೆಂಡನಾಗಿ, ಶ್ರೀಮಂತಿಕೆ ದರ್ಪದಿಂದ ಮೆರೆತಿರುವ ನರಹಂತ ನ್ಯಾಯ ಸಿಗುವಂತೆ ಮಾಡದಿದ್ದರೆ
ನನ್ನ ಹೆಸರು ಇನ್ಸ್ಪೆಕ್ಟರ್ ಇಂದ್ರಜಿತನೇ ಅಲ್ಲ. ಪ್ರತಾಪ್ ಬಂದ್ರೆ ಗಾಳಿ ಬೀಸುತ್ತೆ, ಈ ಇನ್ಸ್ಪೆಕ್ಟರ್ ಇಂದ್ರಜಿತ್ ಬಂದ್ರೆ ಬೇರೆ ಗಾಳಿ ಬೀಸುತ್ತೆ. ದಟ್ ಈಸ್ ಇನ್ಸ್ಪೆಕ್ಟರ್ ಇಂದ್ರಜಿತ್. ಕರ್ನಾಟಕ ಹತ್ತಿಗಳ ಶ್ರೀಮಂತ ಸಿಂಹನಾನೆಂದು ಗುಡ್ಡದತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಬೆರೆಯುತ್ತಿರುವ ಕಾರ್ತಿಕ್, ನೀ ಗಳಿಸಿದ ಸಿರಿ ಸಂಪತ್ತನೆಲ್ಲ ಗಂಡುಗಲಿ ಸಿಂಹದ ಮರ್ಯಾದ ಈ ನಾಗನೆಂಬ ಸೇಡಿನ ಹೊಡೆತಕ್ಕೆ ಸಕ್ಕು ನೊಚ್ಚು ನೂರಾಯಿತು. ಅರ್ಥಾತ್ ಇಂದಿನಿಂದ ನೀನೊಬ್ಬ ಬೀದಿ ಭಿಕ್ಷುಕ. ಯಾರಿಂದ? ಏ ಕಿಲ್ಲರ್ ನಾಗನಿಂದ. ಹುಲಿಯಂತಿರುವ ಈ ಕಾರ್ತಿಕನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿತ್ತೇನಲೇ ಮಗನೇ? ಇದು ನಿನ್ನ ಮನೆ ಆದರೇನೋ, ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳ ಮನೆ ಆದರೇನೋ? ಹೊಸದ ಬುಲೆಟ್ಗಳ ನುಗ್ಗಿ ಕಂಡವರನ್ನು ಕತ್ತರಿಸಿ ಕಣ್ಣಿಗೆ ಕಂಡದನ್ನು ದೋಚಿಕೊಂಡು ಹೋಗುವುದೇ ಏನಾಗನ ಹೊಟ್ಟುಗುಣ. ಏನಾಗ್ಯ ಹುಟ್ಟುಗುಣವೆಂದು ಸಿಕ್ಕವರ ಮನೆಗೆ ನುಗ್ಗಿ ಕಂಡವರನ್ನು ಕತ್ತರಿಸಿ ಕೈಗೆ ಸಿಕ್ಕದ್ದನ್ನು ತೋರಿಸಿಕೊಂಡು ಹೋಗಲು ಇದನ್ನೇನು ನಿಮ್ಮ ಅಪ್ಪನ ಮನೆ ಎಂದು ತಿಳಿದುಕೊಂಡಿರುವೇನಲೇ ಕಂಡ ಬಡವರ ಚಂಡು ಮುರಿಯು ಅವರ ಆಸ್ತಿ ಕಸಿಕೊಂಡು ಶ್ರೀಮಂತರಾಗಿ ಬೆರೆಯುತ್ತಿರುವ ನಿಮ್ಮಂತ ಕತ್ತಡ ಶ್ರೀಮಂತರ ಶಿರ ಕತ್ತರಿಸಲು ದರೆಯಿಂದ ಸಿಡಿದು ಬಂದವನು ಮಿಡಿನಾಗರ. ಲೇನಾಗ್ಯ 110 ಹಳ್ಳಿಗಳಿಗೆ ಪುಂಡ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿನಾಗರನ ಎಂದು ಹೆಸರಿಸಿದ ಬಡಕುಣ್ಣಿ ಪುಂಡ ಪುರುಷ. ಏ ಕಾರ್ತಿಕ್, ನಿನ್ನಂತ 110 ಹಳ್ಳಿಗಳ ಪುಂಡ ಪುರುಷರ ಸೊಕ್ಕಡಗಿಸುವ ಹಿಂಡು ಹುಲಿಗಳ ಗಂಡ ಏನಾಗ. ಏ ಕಾರ್ತಿಕ್, ಈ ನಾಗ ಮಚ್ಚು ಹಿಡಿದರೆ ವೈರಿಗಳ ರಕ್ತ ಕಾಣಿಸದೆ ಎಂದು ತಲೆಗೆಡಿಸಿಲ್ಲ. ಸುಮ್ಮನೆ ನನ್ನ ದಾರಿಗಂಟ ಬಂದು ನಿನ್ನ ರುಂಡ ಕಳೆದುಕೊಳ್ಳಬೇಡ. ಇದು ಈ ನಾಗ ಕೊಡ್ತಿರುವ ಲಾಸ್ಟ್ ವಾರ್ನಿಂಗ್ ನಿನಗೆ. ಲಾಸ್ಟ್ ವಾರ್ನಿಂಗ್ ಏನಾಗ್ಯ? ಈ ಕಾರ್ತಿಕನಿಗೆ ಲಾಸ್ಟ್ ವಾರ್ನಿಂಗ್ ಮಾಡುವ ಗಂಡಸು ಯಾವನು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅಪ್ಪಿ ತಪ್ಪಿ ನೀ ಹುಟ್ಟಿರುವಿ ಎಂದಾದರೆ
ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ ಎಂದು ತಿಳಿದುಕೋ ಮಗನೇ. ಪ್ರಾಣ ಲೇ ಕಾರ್ತಿಕ್, ಈ ನಾಗನ ಪ್ರಾಣ ತೆಗೆಯುವ ಕೊಂಡಿ ಅವನು ಹುಟ್ಟಿಲ್ಲ ಇನ್ನು ಈ ಸೃಷ್ಟಿಯಲ್ಲಿ. ಒಂದು ವೇಳೆ ಈ ನಾಗನ ಪ್ರಾಣ ತೆಗೆಯಲು ಓ ಯಮ ಬಂದರು, ಓ ಯಮನ ತಲೆಯನ್ನೇ ಕಡಿದು ಅವನ ರಕ್ತವನ್ನೇ ಕುಡಿಯುವ ಭೂಗದ ಲೋಕದ ಯಮದೂತ ಏಕೆಲ್ಲರ ಏ ಕಾರ್ತಿಕ್, ಈ ನಾಗನೆಂದರೆ ದೇವಾನು ದೇವತೆ ಗಡಗಡ ನಡುಗುತ್ತಿರುವಾಗ ಅಫ್ಟರ್ ಒಂದು ಕೂಸಾದ ನೀನ್ ಯಾವ ಲೆಕ್ಕ ಈ ನಾಗನಿಗೆ? ಲೇನಾಗ್ಯ, ಒಂದು ದುಬೋಯ್ ಬ್ಯಾಂಕಿನಿಂದ ಹಣ ತರುತ್ತಿದ್ದ ನನ್ನ ಕಡೆಯವನಾದ ಕಿರಾತಕನ ತಲೆ ಕಡಿದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇಂದು ಕಳ್ಳತನದ ವೇಶ್ಯಾವಳಿ ನನ್ನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುತ್ತಿದ್ದೀಯಾ ಅಂದ ಮೇಲೆ ನೀನು ಭೂಗತ ಲೋಕದ ಕಿಲ್ಲರ್ನಾಗನೇ ನಿಜ. ಆದ್ರೆ ನನ್ನಂತ ಶ್ರೀಮಂತರನ್ನ ಎದುರು ಹಾಕೊಂಡು ನೆಗದು ಬಿದ್ದು ಸಾಯ್ಬೇಡ್ಲೇ ಹುಚ್ಚ. ಹುಚ್ಚಾಲಲೇ ಬಚ್ಚ, ಇವನ ಕೆಚ್ಚ. ಕೆಚ್ಚ ಎಂದರೆ ಬೆಂಕಿ, ಬೆಂಕಿಯ ಇನ್ನೊಂದು ರೂಪವೇ ಸೂರ್ಯ. ಆ ಸೂರ್ಯನ ಮೂರನೇ ಅವತಾರವೇ ಏನಾಗ. ನಾಗ, ಕಂಡವರ ಹಣ ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳು. ಲಕ್ಷನೋ 2 ಲಕ್ಷನೋ ಸಾಕಿ ಬಿಡ್ತೇನೆ. ಶ್ರೀಮಂತನಾಗಬೇಕೆಂಬ ಆಸೆ ಲೇ ಕಾರ್ತಿಕ್, ಈ ನಾಗ ಶ್ರೀಮಂತನಾಗಬೇಕೆಂಬ ಮನಸ್ಸು ಮಾಡಿದರೆ ಚೀಟಿಗೆ ಹುಡುಗಲಿಕ್ಕೆ ಬೇರೆ ನಾಗಬಲ್ಲ. ಬಟ್ ಈ ನಾಗನಿಗೆ ಶ್ರೀಮಂತನಾಗಬೇಕೆಂಬ ದುರಾಲೋಚನೆ ಇಲ್ಲ. ಬಡವರಲ್ಲಿ ಭಾಗಿಯಾಗಿ ಬದುಕಬೇಕೆನ್ನುವುದೇ ಈ ಬಹಾದೂರನ ಹೊಟ್ಟು ಗುಣ. ಲೇನಾಗ್ಯ, ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿರದಿದ್ದರೆ ಆ ಹಣವನ್ನೋದು ಏನು ಮಾಡಬಲ್ಲೇ ಕುತ್ತೆ? ನಿಮ್ಮಂತರ ಬಂಡರ ಹಣ ಕಿತ್ತುಕೊಂಡು ಹೋಗಿ ಏನು ಮಾಡುತ್ತೇನೆ ಗೊತ್ತಾ? ಕೊಲ್ಲಾಪುರ ಮಹಾಲಕ್ಷ್ಮಿ, ಬಾದಾಮಿ ಬನಶಂಕರಿ, ಪಂಡರಿಪುರದ ಪಂಡರಿನಾಥ, ತಿರುಪತಿಯ ತಿಮ್ಮಪ್ಪ, ಹೀಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕುಳಿತು ಭಿಕ್ಷೆ ಬೇಡುವ ಕುರುಡ ಕುಂಟಗೆ ದಾನ ಮಾಡುತ್ತೇನೆ. ಕುರುಡು ಕುಂಟರಿಗೆ ದಾನ? ಲೇನಾಗ್ಯ, ನಿನ್ನನ್ನು ನಾನು ಇಲ್ಲಿಂದ ಜೀವಂತವಾಗಿ ಬಿಟ್ಟರಲ್ಲವೇ ಕುರುಡು ಕುಂಟರಿಗೆ ದಾನ ಮಾಡುವುದು? ಈಗಲೇ ನಿನ್ನನ್ನು ಉಡಿಸಿ ಮಾಡಿಬಿಡ್ತೀನಿ. ಶೂಟ ಈ ನಾಗನನ್ನು ಸೂಟು ಮಾಡುವ ಗುಂಡಿಗೆ ನನಗೆಲ್ಲ ಹಾಗಿದ್ದರೆ ಮಾಡು ನೋಡೋಣ. ಆ ಗುಂಡಿಗೆ ನಿನಗೆಲ್ಲ ಕಾರ್ತಿಕ್, ಸುಮ್ಮನೆ ನನ್ನನ್ನು ನನ್ನ ಪಾಡಿಗೆ ಬೆಟ್ಟರೆ ಈ ಹಣ ಕುರುಡ ಕುಂಟರಿಗೆ ಮುಟ್ಟುತ್ತದೆ. ಇರದಿದ್ದರೆ ಇದೇ ಕ್ಷಣದಲ್ಲಿ ನಿನ್ನ ಕಣ್ಣು ಸೊಟ್ಟು ಬೂದಿ ಆಗುತ್ತದೆ. ಲೇನಾಗ್ಯ, ಗುಡ್ಡದೆತ್ತರಕ್ಕೆ ಹಣ ಗಳಿಸಿದ ಈ ಕೋರ್ಸಿಗನ ಹಣ ಸುಟ್ಟುಕೊಂಡ ನೆರವೆಯೋ ಅದು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಮಗನೇ, 7 ಜನ್ಮ ಎತ್ತಿ ಬಂದರೂ ಸಾಧ್ಯವಿಲ್ಲ. ಹುಂಡ ಪುರುಷ ಕಾರ್ತಿಕ್, ಇನ್ನು ಈ ನಾಗನ ಪುಂಡತನ ಮೇಲೆ ನಿನಗೆ ಅನುಮಾನವೇ? 10 ಜನ್ಮ ಬೇಕೆ ಕಾರ್ತಿಕ್? ಇದೇ ಜನ್ಮ ಸಾಕು ನಿನ್ನಂತ ಕಟುಕನ ಹಣ ಸುಟ್ಟು ಬೋಧಿ ಮಾಡಲು. ಹೋಗಿದ್ದರೆ ಕಲ್ತರಿದು ನೋಡು ಈ ನಾಗನ ಪುಂಡತನ ಸಾಹಸವನ್ನು. ಲೇನಾಗ್ಯ, ಹಣ ಸುಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಮರ್ಯಾದೆಯಿಂದ ಬಿಟ್ಟು ಬಿಡು. ಹೆಚ್ಚಿಗೆ ಆವಾಜ್ ಮಾಡಿದರೆ ನಿನ್ನನ್ನು ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ಏ ಕಾರ್ತಿಕ್, ಅದೇನ್ ಕಿಸಿತ್ಯೋ ಕಿಸಿ, ಹಾರಾಡ್ತು ಹಾರಾಡು, ನಾನು ನೋಡೇ ಬಿಡುತ್ತೇನೆ. ನನ್ನ ತಂದೆ ತಾತನ ಕಾಲದಿಂದಲೂ ಗುಡ್ಡದೆತ್ತರಕ್ಕೆ ಹಣ ಕಳಿಸುತ್ತಾ ಬಂದು ಈ ರೀತಿ ಮಚ್ಚಿ ಹಿಡಿದು ಗುಂಡಾಗಿರಿ ಮಾಡುವ ನಾಗನಾದ ನಿನ್ನ ಧರ್ಮವಲ್ಲ ಮಗನೇ. ಧರ್ಮ ಲೇ
ಧರ್ಮ ಏನೆನ್ನುವುದು ಚೆನ್ನಾಗಿ ಗೊತ್ತು, ಬಟ್ ಅದನ್ನು ಪಾಲಿಸಬೇಕೆಂತಿಲ್ಲ. ಅಧರ್ಮದ ಗುಣಗಳು ಗೊತ್ತು, ಈ ನಾಗನ ಬೇಟೆ ನಿಲ್ಲಲ್ಲ. ದಿಸ್ ಇಸ್ ಮಂಡ ಮಗ ಮಂಡ. ಈ ನಾಗ ಸೈಲೆಂಟ್ ಆದ್ರೆ ರಾಮ, ವೈಲೆಂಟ್ ಆದ್ರೆ ರಾವಣ. ನಾಗ್ಯಾ, ನನ್ನ ಮನೆಗೆ ಬಂದು ನನ್ನ ಕಣ್ಣು ತಿರುಗಿ ರದ್ದಿ ಪೇಪರ್ ಹಾಳಿಯಂತೆ ಹಣ ಸೊಟ್ಟು ಪುಂಡನಾಗಿ ಹೋದೆಯಾ ಮಗನೇ? ಇಂದಿಲ್ಲ ನಾಳೆ ಆದರೂ ನಿನ್ನ ದೇಹ ಹರಿದು ಹರನ ಪಾದಕ್ಕೆ ಪುಷ್ಪವಾಗಿ ಅರ್ಪಿಸದಿದ್ದರೆ ನನ್ನ ಹೆಸರು ಕ್ರಾಂತಿಯ ಗಿಡಿ ಕಾರ್ತಿಕನೇ ಅಲ್ಲ. ಇಷ್ಟ ಏನು ನಮ್ಮ ಜೀವನ, ದಿವಸಗಳೈತೆ ಈ ಮನ. ಗೆಳತಿ ಗೆಳತಿ ಕಣ್ಣು ಕೊಟ್ಟಾನದೇ. ಸರ್ ನಾ ಐತ್ರಿ ಬರಾನ ಈ ನರಹಂತಕನ ಈ ಕೆಟ್ಟ ಕುಲದ ನರಹಂತಕನ ಎದುರಾಗಿಕೊಂಡ ಬಡಸಿವೆ. ಇಂದು ಪೊಲೀಸರ ಬೋಟ್ ಹೊಡೆತಕ್ಕೆ ಸಿಕ್ಕು ನರಳಿ ಸಾಯ್ತಾ ಇದ್ದಾನೆ. ಆ ಶಿವೆ ಇಲ್ಲದ ಇದೇ ಸಮಯ ಶೋಧಿಸಿ ಆ ವಸಂತ್ ಸಾಗರ್ನ ಹಿಡಿದು ತರಿಸಿ ಚಿತ್ರಹಿಂಸೆ ಕೊಟ್ಟು 2 ಎಕರೆ ಮಡ್ಡೆ ಹೊಲವನ್ನು ಬರೆಸಿಕೊಳ್ಳದಿದ್ದರೆ ನನ್ನ ಹೆಸರು ನರಹಂತಕನೇ ಅಲ್ಲ. ನಮ್ಮ ಈ 5 ಎಕರೆ ಜಮೀನಿನಲ್ಲಿ ಬಂದ ಮಾಲಿನಲ್ಲಿ ಉಪಜೀವನ ನಡೆಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೆನ್ನಾಗಿ ಮಳೆ ಬಿದ್ದು ನಾವು ಬಿತ್ತಿದ ಬೀಜ ಚೆನ್ನಾಗಿ ಬೆಳೆದು ಫಲ ಕೊಟ್ಟರೆ ಸಾಕು. ಅದೇ ಮಾಲನ್ನು ಮಾರಿ
ಅದೇ ಮಾಲನ್ನು ಮಾರಿ ಈ ಸಲವಾದರೂ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟು ನಂತರ ಶಿವನ ಮದುವೆ ಮಾಡಿ ಹಿರಿಯ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಇರಿಸಿಕೊಂಡರಾಯಿತು. ಸ್ವಾಮಿ, ಈ ನಿಮ್ಮ ಕನಸು ನನಸಾಗ್ಲಿ ಅಂತ ಆ ದೇವರಲ್ಲಿ ನಾನು ಕೂಡ ಶರಗೊಟ್ಟಿ ಬೇಡ್ಕೊಂಡು ಬಂದಿದ್ದೇನೆ. ಬರೀ ಭಕ್ತಿಯಿಂದ ಬೇಡಿಕೊಂಡರೆ ಸಾಲದು ಗೀತಾ. ಈ ಮಣ್ಣಿನ ಮಕ್ಕಳಾಗಿ ಹಗಲು ರಾತ್ರಿ ಎನ್ನದೆ ಶ್ರಮಪಟ್ಟು ದುಡಿದಾಗ ಮಾತ್ರ ಈ ಭೂಮಿ ತಾಯಿ ಕಣ್ತೆರೆದು ಫಲ ಕೊಡುತ್ತಾಳೆ. ಅದು ಅಲ್ಲದೆ ಆಳಾಗಿ ದುಡಿ ಅರಸಾಗಿ ಉಣ್ಣು ಎಂಬುವ ಗಾದೆ ಮಾತು ನೀ ಕೇಳಿಲ್ಲವೇ? ಹೌದು ಸ್ವಾಮಿ, ಈ ನಿಮ್ಮ ಮಾತು ಅಕ್ಷರ ಸಹ ನಿಜವಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಯಲ್ಲಿ ಹೊಲದಲ್ಲಿ ದುಡಿದು ಕಷ್ಟ ಎಂಬ ಈ ಕಾಲಭೂತವನ್ನು ಒದ್ದು ಈ ಸಮಾಜದಲ್ಲಿ ನಾವು ಕೂಡ ಮುಂದೆ ಬರೋಣ ರೀ. ಇರ್ಲಿ ಬಿಡು ಗೀತಾ, ನೀನು ಈ ಗೋವಿನ ಜೋಳದಲ್ಲಿ ಕಸ ತೆಗಿ, ನಾನು ಮಸಾಲೆ ಹೊಲಕ್ಕೆ ಹೋಗಿ ನೇಗಿಲಿಟ್ಟು ಬರುತ್ತೇನೆ. ಆಯ್ತ್ರಿ, ನೀವು ಹೋಗಿ ನೇಗಿಲಿಟ್ಟು ಬನ್ನಿ, ನಾ ಕಸ ತೆಗಿತೀನಿ. ಗೀತಾ, ನೇಗಿಲಿಟ್ಟು ಬರೋಕ್ಕಿಂತ ಮುಂಚೆ ಒಂದು ಹಾಡನ್ನಾದರೂ ಆಡಬಾರದೆ ನನ್ನ ಮುದ್ದಿನ ಸತಿ? ಇದೊಂದು ಬಾಕಿ ಇತ್ತಲ್ಲ ಇದೆ. ಆಯ್ತ್ರಿ. ಭೂಮಿತಾಯನೇ ನಿನ್ನಿಷ್ಟ ಕಲು ಯಾಕೋ ಏನು ನಾಡು ಲಿಲ್ಲ ಮೆಚ್ಚಿದೆ, ಯಾಕೋ ಏನು ನಾಡು ಲಿಲ್ಲ ಮೆಚ್ಚಿದೆ. ಕಲ್ಲ ಕಲ್ಲು ಕೊಂಚದಲ್ಲಾಗಿ ನಾ ದೂರ ನಿಂತೆ, ಹುಂಟಿ ನೀನು ಅಂಟಿಕೊಂಡೆ ಊಹೆ ಚಾಗಿ ಸ್ವಲ್ಪ ಕೊಳ್ಳಿ. ಯಾಕೋ ಏನು ಲಾಲು ಲಿಲ್ಲ ಮೆಚ್ಚಿದೆ. ಏ ಚೋಟಿ ಲಾ 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 ಲಾ. ಕೈ ಬಿಡ್ರಿ, ನಡ್ರಿ, ಹೊಲ್ದಾಗ ಕೆಲಸ ಜಗ್ಗ ಐತಿ, ಮಾಡಿ ನಡ್ರಿ. ಹಿಂದೆ ಕೊಡಿ, ನನ್ನ ಬಿಟ್ಟು ಹೋಗಲು ಮನಸ್ಸೇ ಬರ್ತಾ ಇಲ್ಲ. ಯಾಕ್ರಿ ಸಣ್ಣ ಮಕ್ಕಳ ತರ ಹಠ ಮಾಡ್ತಾ ಇದ್ದೀರಾ? ಹೋಗ್ರಿ, ಕೆಲಸ ಜಗ್ಗ ಐತಿ, ಕುಟ್ಟು ಬಿಡ್ತು ಮತ್ತಿನ್ನ. ನಾನು ಭಾಗ್ಯ, ನಾನು ಯಾರವರು? ನಾನು ಯಾರು? ಬಡವರಿಗೆ ಬಂದು ಶ್ರೀಮಂತರಿಗೆ ಸಿಂಹ.
ನಿನ್ನಂತ ಹರದ ಹೆಣ್ಣ ಸುಖ ಬಯಸುವ ರಸಿಕ್ ಶ್ರೀಮಂತ್ ನರಹಂತ. ಇರ್ಲಿ, ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಹರೆಯದ ಕೊಬ್ಬಿನಿಂದ ತುಂಬಿ ನಿಂತಿರುವ ಈ ನಿನ್ನ ದೇಹ ಸೌಂದರ್ಯವನ್ನು ಸವೆಲು ಈ ನರಹಂತ. ನೀಚ, ನೋಡಲು ನನ್ನ ತಂದೆ ತರ ಕಾಣ್ತಾ ಇದ್ಯಾ, ಆದ್ರೆ ಮಾಡೋ ಕೆಲ್ಸ ಲುಚ್ಚ ಕೆಲ್ಸ. ಪಾಪಿ ಅಂತವನೇ. ಪಾಪಿ? ಗೀತಾ, ಪಾಪಿ ನಾನಲ್ಲ, ಈ ನರಹಂತಕನ ಕಾಮ ಬಲಿಗೆ ಸಿಕ್ಕ ನೀನು ಪಾಪಿ. ಹೆಚ್ಚಿಗೆ ಮರು ಮಾತಾಡ್ದಂತ ಹೋದ್ರೆ ಸರಿ, ಇಲ್ಲವಾದ್ರೆ ಕಾಲಲ್ಲಿರುವ ಎಕ್ಕಡ ಕೈಯನ್ನು ಬರಬೇಕಾಗುತ್ತೆ. ಬಾಲು ಚೋಕೆ. ಹೊತ್ತು ಸೋಳೆ ಈ ನರಹಂತಕನಿಗೆ ಎಚ್ಚರ ಹೇಳುವ. ಈ ನಿನ್ನ ಜಂಬದ ಮಾತಿ ಹೆದರುವ ಬೆಪ್ಪನ್ನಲ್ಲೋ ಈ ನರಹಂತ. ನೋಡು, ನೀನ್ ಮಧುರಗಾನದ ಪ್ರೇಮ ಕೋಗಿಲೆ ಹೋಗಿ ಹಾಡಿ ಅಪ್ಪಿ ಮುದ್ದಿಸಿದರೆ ಸರಿ, ಇರದಿದ್ದರೆ ಸಾವುಕಾರ, ಗುಲಾಬಿ ಹೂ ಅಂದವಾಗಿದೆ ಎಂದು ಕಂಡ ತಕ್ಷಣ ಅದನ್ನು ನೋಡಿ ಸಂತೋಷ ಪಡ್ಬೇಕು ವಿನಃ ಅದನ್ನು ಕಿತ್ಕೊಳ್ಳಲು ಹೋದ್ರೆ ಅದರ ಮೈ ತುಂಬಾ ಮುಳ್ಳಿನ ಹಂದರವಿರುತ್ತೆ ಎಂಬುದು ಮಾತ್ರ ಮರಿಬೇಡ. ಮುಳ್ಳಿನ ಹಂದರ? ನಿನ್ನಂತ ಹೂವಿನ ಸುತ್ತಲಿರುವ ಮುಳ್ಳಿನ ಹಂದರವನ್ನು ಕತ್ತರಿಸಿ ಹೂವಿನ ಮಕರಂದ ಇರಲು ಪುರುಷ ವೇಷದ ದುಂಬಿ ಈ ನರಹಂತ. ನೀನುಟ್ಟಿರುವ ಸೀರೆಯನ್ನು ಬಿಚ್ಚಿ ನನ್ನ ಒಳಗು ಬಾ ಗೀತಾ, ಬಾ. ದೂರ ಸರ್ದು ನಿಂತು ಮಾತಾಡೋ ದುರಾತ್ಮ. ಗಂಡನಿದ್ದ ನನ್ನಂತ ಹೆಣ್ಣು ಮಕ್ಕಳಿಗೆ ಸೀರೆ ಹುಚ್ಚು ಅಂತ ಬೊಗಳಿದ್ದ ನಿಜವಾದ್ರೆ ಕಾಲನ್ನು ಚಪ್ಪಲಿಂದ ಹೊಡೆದು ಮುಟ್ಟು ಕಲಿಸುತ್ತಾರೆ. ಗಂಡಸರಿದ್ದ ನನ್ನಂತ ಹೆಣ್ಣು ಮಕ್ಕಳು, ಗಂಡನಿದ್ದ ಹೆಣ್ಣು ಮಕ್ಕಳು ದೇವರಂತ ಗಂಡನಿದ್ದರು ಮತ್ತೊಬ್ಬನಿಗೆ ಸೀರೆ ಹುಚ್ಚಿ ಸೆರಗಾಸುವ ಈ ಹೆಣ್ಣುಗಳೆಷ್ಟಿಲ್ಲೋ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ಮನೆಯಲ್ಲಿದ್ದಾಗ ಕೆಲಸಕ್ಕೆಂದೇ ಹೊರಗೆ ಹೋಗಿ ಹೊತ್ತು ಮುಳುಗುವುದರೊಳಗಾಗಿ ಹೊತ್ತಿಗೊಬ್ಬನಿಗೆ ಸೇರು ಹುಚ್ಚುವ ದೇಶಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ನಿದ್ರೆ ಮಾಡುವಾಗ ಸದ್ದಿಲ್ಲದೆ ಎದ್ದು ಹೋಗಿ ಸೀರೆ ಹುಚ್ಚಿ ಮಿಂಡನಿಗೆ ಸೆಕೆ ನೀಡಿ ಬರುವ ಹೊಲಸು ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ಕಣ್ಣಿಗೆ ಮಣ್ಣೆ ಹಚ್ಚಿ 10,000 ದಿಟ್ಟ ಪುರುಷರಿಗೆ ಸೀರೆ ಹುಚ್ಚುವ ಕೌಮಿ ಹೆಣ್ಣುಗಳೆಷ್ಟಿಲ್ಲೋ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂತವರಲ್ಲಿ ನೀನು ಒಬ್ಬಳೆಂದು ತಿಳಿದು ಈ ನರಹಂತಕನಿಗೆ ಸೀರೆ ಹುಚ್ಚಿಸಕ ನೀಡಿ ಕಾಮದ ಹಿಂಗಿಸುವ ಹೆಣ್ಣೇ ಬಾ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ನಿನಗೆ ಜನ್ಮ ನೀಡಿದ್ದಾಳಲ್ಲ, ಅವಳು ಕೂಡ ಒಂದು ಹೆಣ್ಣು. ಅಷ್ಟೇ ಅಲ್ಲ ಕಣೋ, ನೀ ನಿಂತಿರುವ ನೆಲ ಕೂಡ ಒಂದು ಹೆಣ್ಣಿಂದೆ. ಮೇಲಾಗಿ ನೀನು ಕುಡಿಯುವ ನೀರು ಕೂಡ ಒಂದು ಹೆಣ್ಣಿಂದೆ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡುವ ನೀನೊಬ್ಬ ತಾಯಿ ಗಂಡ. ಚಂಪೆಸ್ತಾ ಹೆಣ್ಣಿನ ಬದಲು ಇಷ್ಟೊಂದು ತಿಳಿದುಕೊಂಡಿರುವ ನಿನ್ನ ಬೂಜಿತೋತಿಗೆ ಮೆಚ್ಚಿದೆ ಗೀತಾ, ಮೆಚ್ಚಿದೆ. ಆಕಾಶದಲ್ಲಿರುವ ಸೂರ್ಯ ಬೆಳಗು ಕೊಡ್ತಾನೆ, ಅದು ಈ ಸೃಷ್ಟಿಯ ನಿಯಮ. ಹೊತ್ತು ಏರುತ್ತದೆ, ಹೊತ್ತು ಮುಳುಗುತ್ತದೆ, ಅದು ಕೂಡ ಈ ಸೃಷ್ಟಿಯ ನಿಯಮ. ಒಂದು ವೇಳೆ ನೀ ಹೇಳಿದಂಗೆ ಈ ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿ ಎಂದು ತಿಳಿದರೆ ನಿನ್ನಂತ ಹರೆಯದ ಹೆಣ್ಣನ್ನು ಯಾವ ಮದುವೆ ಆಗುತ್ತಿರಲಿಲ್ಲ, ನಿನಗೆ ಗಂಡನ ಸುಖ ಸಿಗುತ್ತಿರಲಿಲ್ಲ. ಈತ ಬಲ್ಲವರು ಹೇಳಿದ ಕತೆ ಕೇಳಿ ತಲೆ ಕೆಡಿಸಿಕೊಳ್ಳಬೇಡ. ಬಾ, ಈ ಶ್ರೀಮಂತ ಸಿಂಹನನ್ನು ಒಪ್ಪಿ ಮುದ್ದಿಸು ಬಾ ಹೆಣ್ಣೆ, ಬಾ. ಹುಚ್ಚ ನಾಯಿ ಅಂತವನೇ ಇದೇ ರೀತಿ ಸೊಕ್ಕಿನಿಂದ ಹಾರೋಡ್ತಿರುವಾದ್ರೆ ಇದೇ ಕುಡ್ಕೋಲಿನಿಂದ ನಿನ್ನ ಶಿರವನ್ನು ಕತ್ತರಿಸಿ ನಿನ್ನ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತೆ. ಬಾಲು ಎಚ್ಚರ. ಈ 10 ಒಡೆನ ಸಿರ ಕಡೆ ಒಟ್ಟು ನಿನಗೂ ಇಲ್ಲೋ ನಿಮ್ಮಪ್ಪನಿಗೂ ಇಲ್ಲ.
ಏಯ್ ಅಪ್ಪಗಿಪ್ಪ ಅಂತ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಹೆಣ್ಣು ಒಲಿದರೆ ನಾರಿ, ಒಲಿದರೆ ಮಹಾಮಾರಿ. ಅದಲ್ಲದೆ ಹೆಣ್ಣು ಈ ಜಗದ ಕಣ್ಣು. ಹೆಣ್ಣು ಈ ಜಗದ ಕಣ್ಣು. ಗೀತಾ, ನೀನು ಒಂದು ಹೆಣ್ಣು, ಈ ಜಗದ ಕಣ್ಣು ಈ ಜಗದಲ್ಲಿ. ಆದ್ರೆ ಈ ನರ ಹಂತಕನ ದೃಷ್ಟಿಯಲ್ಲಿ ನೀನೊಂದು ಮಾಗಿದ ಹಣ್ಣು. ಗೀತಾ, ಹೆಚ್ಚಿಗೆ ಮಾತನಾಡಿದರೆ ಹುಚ್ಚರಂತೆ ನಿನ್ನ ಮೈ ಮೇಲಿರೋ ಬಟ್ಟೆಯನ್ನು ಬೆಚ್ಚಿ ಬೆತ್ತಲನ ಹೋಗಿ ಮಾಡಿ ನನ್ನ ಆಸೆ ಈಡೇರಿಸ್ಕೋಬೇಕಾಗುತ್ತೆ. ಜೋಕೆ ಲೋ ಶ್ರೀಮಂತ ಚಿಟ್ಟ, ನೀ ಸೊಕ್ಕಿನಿಂದ ಹಾರಾಡೋದು ನನ್ನ ಮೈದಿನ ಶಿವನಿಗೆ ಗೊತ್ತಾಗಿದ್ದ ನಿಜವಾದ್ರೆ ನಿನ್ನ ಹೆಣವನ್ನು ನಿನಗೆ ಗೊತ್ತಿಲ್ಲದೆ ಪಾತಾಳಕ್ಕೆ ಕಳಿಸ್ತಾಳೆ. ಎಚ್ಚರವಾಗಿರು. ಹೇಗಿದ್ದೀ? ನನಗೆ ಎಚ್ಚರ ಹೇಳು ಹೆಣ್ಣೆ. ಈ ಸಮಯದಲ್ಲಿ ಹುಲಿಯ ಶಕ್ತಿ ಇದ್ದ ನಿನ್ನ ಮೈದ್ನ ಬಂದು ಕಾಪಾಡ್ತಾನೋ, ಇಲಿಯ ಶಕ್ತಿ ಇದ್ದ ನಿನ್ನ ವಸಂತ ಬಂದು ಕಾಪಾಡ್ತಾನೋ, ನಾನು ನೋಡೇ ಬಿಡ್ತೀನಿ. ಮಣ್ಣಿನ ಮಡಿಕೆಯಂತೆ ಜೋಪಾನ ಮಾಡಿಕೊಂಡಿಟ್ಟ ಗೀತಾಳ ಶೀಲ ಈ ನರ ಹಂತಕನ ಕೈಯಲ್ಲಿ ಚೂರು ಚೂರಾಗಿ ಹೋಯ್ತು. ಎಂದು ಕಾಣದ ಸುಖ ನಿನ್ನಿಂದ ಎಂದು ಕಂಡೆ. ಈ ನಾಟಕ ಇವಾಗ ಮಂಗಳಾತ್ರಿ. ಈ ಮುಂದಿನ ಭಾಗಕ್ಕಾಗಿ ಮುಂದಿನ ಓಕಳಿಗೆ ಸಂಪರ್ಕ ಬೇಕು. ನಾಟಕನ ಮುಗಿಸ್ತಿದ್ವಿ. ಎಲ್ಲರ ಈ ಕಲಾವಿದರು ತಪ್ಪು ಮಾಡಿದಲ್ಲಿ ಎಲ್ಲ ಹೊಟ್ಟಾಗ ಹೋಗೋನ್ ಕ್ಷಮಿಸ್ರಿ. ಎಲ್ಲ ತಾಯಂದ್ರ ಆಗ್ಲಿ ಅನಂತ ಮಂದಿರ ಆಗ್ಲಿ ಕ್ಷಮಿಸ್ರಿ. ಪುಷ್ಪಗಳು ಪರಿಮಳದ ಸೂಸುತ್ತಿವೆ ಕೇಳು, ಗುಂಡುಗಳು ರಥದಲ್ಲಿ ಹಾಡುತ್ತಿವೆ ಕೇಳು. ಪುಷ್ಪಗಳು ಪರಿಮಳದ ಸೂಸುತ್ತಿವೆ ಕೇಳು, ಗುಂಡುಗಳು ರಥದಲ್ಲಿ ಹಾಡುತ್ತಿವೆ ಕೇಳು. ಸದ್ಗುರುವೆ ಎಲ್ಲಿರುವೆ, ಸದ್ಗುರುವೆ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಹೇಳು ಸ್ವಾಮಿ ದಯ ತೋರು. ಪುಷ್ಪಗಳು ಪರಿಮಳದ ಸೂಸುತ್ತವೆ ಕೇಳು, ಗುಂಡುಗಳು ರಥದಲ್ಲಿ ಹಾಡುತ್ತವೆ ಕೇಳು. ಫಲದಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶುಭಯೋಗಿಯ ಲಕ್ಷಣದ ಬೆಳೆಯುತ್ತ ನಡೆದವನೇ. ಚಲತಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶುಭಯೋಗಿಯ ಲಕ್ಷಣದ ಬೆಳೆಯುತ್ತ ನಡೆದವನೇ. ಗುರುದೇವೋಭವ ಎಂಬ ಅಭಯವ ನುಡಿದವನೇ, ಗುರುದೇವೋಭವ ಎಂಬ ಅಭಯವ ನುಡಿದವನೇ. ಉದಯವಾಯಿತು ಹೇಳು ಸ್ವಾಮಿ ದಯ ತೋರು. ಪುಷ್ಪಗಳು ಪರಿಮಳದ ಸೂಸುತ್ತಿವೆ ಕೇಳು, ಗುಂಬೆಗಳು ರಥದಲ್ಲಿ ಹಾಡುತ್ತಿವೆ ಕೇಳು. ಸದ್ಗುರುವೆ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಹೇಳು ಸ್ವಾಮಿ ದಯ ತೋರು. ಪುಷ್ಪಗಳು ಪರಿಮಳದ ಸೂಸುತ್ತಿವೆ ಕೇಳು,